Good morning, students. From today, we are starting new chapter, new subject, mapping. Okay. ಏನು ಕನ್ನಡದಲ್ಲಿ ಮ್ಯಾಪಿಂಗ್ ಅಂದ್ರೆ ನಕಾಶೆ ಅಧ್ಯಯನ ಅಂತ ಕರಿಬಹುದು. Okay, we are starting this topic. I will give you brief idea about our mapping subject. ಮ್ಯಾಪಿಂಗ್ ನಲ್ಲಿ ಏನೇನು ನೋಡ್ತೀವಿ ಅನ್ನೋದನ್ನ ನೋಡೋಣ ಮೊದಲನೇದಾಗಿ. So here we will study Indian mapping as well as world mapping. ಭಾರತದ ನಕಾಶೆ ಮತ್ತು ಜಗತ್ತಿನ ನಕಾಶೆಯನ್ನ ನಾವು ಅಧ್ಯಯನ ಮಾಡ್ತೀವಿ. From Indian map, we will get every year around 5 to 6 questions in prelims paper. Prelims ಪರೀಕ್ಷೆಯಲ್ಲಿ ಪ್ರತಿ ವರ್ಷ ನಮಗೆ 5ರಿಂದ 6 ಪ್ರಶ್ನೆಗಳು ನೇರವಾಗಿ ಬಂದಿರುತ್ತೆ. ಓಕೆ, ಹಾಗೇನೆ from world mapping we will get around 2 to 3 questions in prelims paper, and most importantly countries, places and river system and ಮೌಂಟೇನ್ ರೇಂಜಸ್. ಓಕೆ, ಈ ವಿಭಾಗದಲ್ಲಿ ನಮಗೆ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ದೇಶಗಳ ಮೇಲೆ, ಜಾಗಗಳ ಮೇಲೆ, ನದಿಗಳ ಮೇಲೆ, ಹಾಗೇನೆ ಪರ್ವತ ಸರಣಿಗಳ ಮೇಲೆ ನಮಗೆ ಪ್ರಶ್ನೆಗಳು ಪ್ರಿಲಿಮ್ಸ್ ನಲ್ಲಿ ಕೇಳ್ತಿರ್ತಾರೆ, ಹೊಂದಿಸಿ ಬರೆಯಿರಿ ಅಲ್ಲಿ. ಓಕೆ, ಸೊ ಫಿಸಿಕಲ್ ಮ್ಯಾಪಿಂಗ್ ಮತ್ತು ಪ್ಲೇಸಸ್ ಅನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ದಿಸ್ ಸಬ್ಜೆಕ್ಟ್ ಇಸ್ ಓನ್ಲಿ ಫಾರ್ ಪ್ರಿಲಿಮ್ಸ್, ಬಟ್ ಯು ಶುಡ್ ನೋ ಯು ಕ್ಯಾನ್ ಯೂಸ್ ದೀಸ್ ಮ್ಯಾಪ್ಸ್ ಇನ್ ಮೇನ್ಸ್ ಎಕ್ಸಾಮ್ ಆಲ್ಸೋ. ಈ ಮ್ಯಾಪಿಂಗ್ ಅನ್ನುವಂಥ ಸಬ್ಜೆಕ್ಟ್ ನೀವು ಮ್ಯಾಕ್ಸಿಮಮ್ ನಡೆಯೋದು ಪ್ರಿಲಿಮ್ಸ್ಗೋಸ್ಕರ, ಆದ್ರೆ ಇದೇ ಡಯಾಗ್ರಾಮ್ ನೀವು ಮೇನ್ಸ್ ಎಕ್ಸಾಮ್ ನಲ್ಲಿ ಕೂಡ ಬರಿಬೇಕಾಗುತ್ತೆ. ಓಕೆ, ಇನ್ ದಟ್ ವಿ ವಿಲ್ ಸ್ಟಾರ್ಟ್ ವಿತ್ ರಿವರ್ ಸಿಸ್ಟಮ್, ಇಂಡಿಯನ್ ರಿವರ್ ಸಿಸ್ಟಮ್. ಓಕೆ, we will start with Indian river system. Tell me, which are the important rivers we have in India? ಭಾರತದಲ್ಲಿರುವಂತಹ ಮುಖ್ಯ ನದಿಗಳ ಬಗ್ಗೆ ನನಗೆ ನೀವು ಮಾಹಿತಿ ಕೊಡಿ. ಓಕೆ, ಟೆಲ್ ಮಿ ಹಿಯರ್ ಯಾವ್ದಿದೆ ಮುಖ್ಯವಾಗಿ? ಸಿಂಧು ಆರ್ ಇಂಡಸ್ ಇನ್ ಇಂಗ್ಲಿಷ್. ನೆಕ್ಸ್ಟ್ ಗಂಗಾ, ನೆಕ್ಸ್ಟ್ ಬ್ರಹ್ಮಪುತ್ರ, ನೆಕ್ಸ್ಟ್ ನರ್ಮದಾ, ನೆಕ್ಸ್ಟ್ ಗೋದಾವರಿ. ಎಲ್ಲಿದೆ ಗೋದಾವರಿ? ಎಸ್, ಹಿಯರ್. ನೆಕ್ಸ್ಟ್ ಕೃಷ್ಣ, ನೆಕ್ಸ್ಟ್ ಕಾವೇರಿ. ಓಕೆ, ವಿ ವಿಲ್ ಸ್ಟಡಿ ಆಲ್ ದ ರಿವರ್ಸ್ ಇನ್ ಇಂಡಿಯಾ. ಮ್ಯಾಕ್ಸಿಮಮ್ ಎಲ್ಲ ನದಿಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಇದರಲ್ಲಿ ತುಂಬಾ ಪ್ಲೇಸಸ್ ಇರುತ್ತೆ, ತುಂಬಾ ನದಿಗಳ ಹೆಸರಿರುತ್ತೆ. ಯು ಮೇ ಫೀಲ್ ಡಿಫಿಕಲ್ಟ್, ಬಟ್ ನಾವ್ ಈಗಲೇ ಯಾಕೆ ಇದನ್ನ ಆರಂಭ ಮಾಡ್ತಾ ಇದೀವಿ ಅಂದ್ರೆ 1 ವರ್ಷ ಇರುತ್ತೆ ನಿಮ್ಗೆ ಟೈಮ್. ನೀವು ಪ್ರತಿ ವಾರ ಒಂದೊಂದು ನದಿ ಬಗ್ಗೆ ಮಾಡ್ತಾ ಹೋದ್ರು 50 ವಾರ ಇರುತ್ತೆ. 50 ವಾರದಲ್ಲಿ ಅಷ್ಟು ನದಿಗಳಿಲ್ಲ ನಮ್ಮಲ್ಲಿ. ಓಕೆ, ಎಲ್ಲ ಪರ್ಫೆಕ್ಟ್ ಆಗ್ತಿದೆ. ಮುಂದಿನ ವರ್ಷ ಪ್ರಿಲಿಮ್ಸ್ ಅಲ್ಲಿ ಆರಾಮಾಗಿ ಬರೀಬಹುದು. ಓಕೆ, ವಿ ವಿಲ್ ಸ್ಟಾರ್ಟ್ ವಿತ್ ಇಂಡಸ್ ರಿವರ್ ಸಿಸ್ಟಮ್. ಸಿಂಧು ನದಿ ಬಗ್ಗೆ. ಇದು ನಮ್ಮ ಸಿಂಧು ನದಿ. ಎಲ್ಲಿದೆ ಇದು? ವೇರ್ ಇಸ್ ಇಂಡಸ್ ರಿವರ್ ಲೊಕೇಟೆಡ್? ಇನ್ ಜಮ್ಮು ಅಂಡ್ ಕಾಶ್ಮೀರ್. ಓಕೆ, ಹಿಯರ್ ಇಸ್ ಮಾನಸ ಸರೋವರ ಲೇಕ್. ಮಾನಸ ಸರೋವರದಿಂದ ಅದು ಉಗಮ ಆಗಿ ಇಂಡಿಯಾದ ಲಡಾಖ್ಗೆ ಬಂದು ಆಫ್ಟರ್ ಇಟ್ ಎಂಟರ್ಸ್ ಜಮ್ಮು ಅಂಡ್ ಕಾಶ್ಮೀರ್, ದೆನ್ ಇಟ್ ಗೋಸ್ ಟು ಪಾಕಿಸ್ತಾನ್. ಓಕೆ, ವಿ ವಿಲ್ ಸ್ಟಡಿ ಅಬೌಟ್ ಇಂಡಸ್ ರಿವರ್. ಅರ್ಥ ಆಯ್ತಾ ಇಲ್ಲಿ ನೋಡಿದ್ರಲ್ಲ ಇದನ್ನ? ಸೊ ಈಗ ನೆಕ್ಸ್ಟ್ ನಾವು ವಿಲ್ ಸ್ಟಡಿ ಇನ್ ಡೀಟೇಲ್ ಅಬೌಟ್ ದಿಸ್ ಇಂಡಸ್ ರಿವರ್ ಸಿಸ್ಟಮ್. ತುಂಬಾ ಈಸಿ ಇದೆ, ಅರ್ಥ ಮಾಡ್ಕೊಂಡು ವಿ ವಿಲ್ ಮೂವ್ ಫಾರ್ವರ್ಡ್. ಓಕೆ, ಹಿಯರ್ ಈಸ್ ದ ಇಂಡಸ್ ರಿವರ್ ಸಿಸ್ಟಮ್. ಸಿ, ಮಾನಸ ಸರೋವರ ಲೇಕ್. ಏನು ಕನ್ನಡದಲ್ಲಿ? ಮಾನಸ ಸರೋವರನ ಅಂತೀವಿ ನಾವು ಕನ್ನಡದಲ್ಲಿ, ಮತ್ತೇನಿಲ್ಲ. ಮಾನಸ ಸರೋವರದಲ್ಲಿ ಉಗಮ ಆಗುತ್ತೆ. ಸೊ ಇಂಡಸ್ ರಿವರ್, ಯು ಕ್ಯಾನ್ ಯೂಸ್ ಕೋಡ್ ಲೈಕ್ MI. ಮುಂಬೈ ಇಂಡಿಯನ್ಸ್. ಮಾನಸ ಸರೋವರದಲ್ಲಿ ಉಗಮ ಆಗೋದು ಇಂಡಸ್ ರಿವರ್. ಯಾಕಂದ್ರೆ ಇಲ್ಲಿ ಕೆಳಗಡೆ ಒಂದು ಬರುತ್ತೆ, ರಕ್ಕಸ ಲೇಕ್ ಅಂತ ಒಂದು ಬರುತ್ತೆ. ಇಲ್ಲಿದೆ ರಕ್ಕಸ ಲೇಕ್, ಕನ್ಫ್ಯೂಸ್ ಆಗಬಾರ್ದು ನಿಮ್ಗೆ ಅದು. ಅದಕ್ಕೋಸ್ಕರ MI ಅಂತ ನೆನ್ಪಿಟ್ಕೊಳ್ಳಿ. MI ಅಂತ ಅಂದ್ರೆ ಏನಾಗುತ್ತೆ ಅಲ್ಲಿ? ಮಾನಸ ಸರೋವರ ಲೇಕ್, ಇಂಡಸ್ ರಿವರ್ ಒರಿಜಿನೇಟ್ಸ್ ಫ್ರಮ್ ಮಾನಸ ಸರೋವರ ಲೇಕ್. ಸರಿ, ಇಲ್ಲಿಂದ ಉಗಮ ಆಯ್ತು. ನೋಡೋಣ ಏನೇನಾಗಿದೆ. ಸಿ, ಇನ್ ಯುವರ್ ಪಿಕ್ಚರ್ ಹೌ ಯು ಹ್ಯಾವ್ ಟು ಡ್ರಾ. ನನ್ನ ಜೊತೆನೆ ಡ್ರಾ ಮಾಡಿ ಬೇಕಾದ್ರೆ ಈ ರೀತಿ ಡ್ರಾ ಮಾಡ್ಬೇಕು, ಅಲ್ಲಿಂದ ಬರಬಾರ್ದು. ಇಟ್ ವಿಲ್ ಬಿ ಡಿಫಿಕಲ್ಟ್. ಯು ಕ್ಯಾನ್ ಡ್ರಾ ಲೈಕ್ ದಿಸ್ ಫ್ರಮ್ ಹಿಯರ್. ಫಸ್ಟ್ ಯು ಕ್ಯಾನ್ ಡ್ರಾ ಲೈಕ್ ದಿಸ್. ದಿಸ್ ಇಸ್ ಇಂಡಸ್ ರಿವರ್. ಬರೀರಿ ಈ ರೀತಿ. ಒಂದು ಪರ್ವತದ ತೆಗೀರಿ. ಬರದ್ರಿ?
Okay, so after that you can draw another river, that is Sutlej. ಸ್ವಲ್ಪ ಗ್ಯಾಪ್ ಬಿಟ್ಟು ಸಟ್ಲೆಜ್ ರಿವರ್ ಅನ್ನು ಬರೀರಿ. ಬರೆದ್ರಿ? ನೆಕ್ಸ್ಟ್ ಸಟ್ಲೆಜ್ ನ ನಡುವೆ ಒಂದು ಬಿಯಾಸ್ ರಿವರ್ ಇದೆ. ಸಟ್ಲೆಜ್ ನಡುವೆ ಯಾವ್ದಿದೆ? ಬಿಯಾಸ್ ರಿವರ್ ಇದೆ. ಸೊ ಅದ್ರ ಮೇಲೆ ಇಲ್ಲಿ ಬಂದಾಗ ಇಲ್ಲೊಂದು ರಿವರ್ ಉದ್ದನಾಗಿ ಹೋಗಿದೆ, ಚೆನಾಬ್ ಅಂತ. ಓಕೆ, ಚೆನಾಬ್ ಕೆಳಗಡೆ ಒಂದು ರಿವರ್ ಇದೆ ರಾವಿ ಅಂತ, ಅದ್ರ ಮೇಲೆ ಒಂದು ಝೀಲಂ ಅಂತ ನದಿ ಇದೆ. ಇಸ್ ಇಟ್ ಈಸಿ? ಹಾ, ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ ಯಾವ್ಯಾವ್ದಿದೆ. ಕಣ್ ಮುಚ್ಕೊಳ್ಳಿ ಎಲ್ರು, ಕಣ್ ಮುಚ್ಕೊಳ್ಳಿ ಎಲ್ರು ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಶ್ರೀನಾಥ್, ಹಾ, ಎವ್ರಿ ಒನ್ ಕ್ಲೋಸ್ ಯುವರ್ ಐಸ್. ಹಾ, ಫಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ಫಸ್ಟ್ ಏನ್ ಬರ್ದ್ರಿ? ಮೇಲೆ ಇಂಡಸ್ ಬರ್ದ್ರಿ, ಪರ್ವತದ ತರ. ಅದ್ರ ನಂತರ ಕೆಳಗಡೆ ಏನ್ ಬರ್ದ್ರಿ? ಸಟ್ಲೆಜ್. ಸಟ್ಲೆಜ್ ನಲ್ಲಿ ನಡುವೆ ಒಂದು ಚಿಕ್ಕದಾದಂತ ನದಿ ಇತ್ತಲ್ಲ, ಏನದು? ಬಿಯಾಸ್ ಇತ್ತು. ಆಮೇಲೆ ಬಿಯಾಸ್ ನಿಂದ ಮುಂದ್ಗಡೆ ಬಂದು ಸಟ್ಲೆಜ್ ನಿಂದ ಇನ್ನೊಂದು ಲಿಂಕ್ ಕೊಟ್ರಿ. ವಾಟ್ ವಾಸ್ ದಟ್? ಚೆನಾಬ್. ಚೆನಾಬ್ ನ ಮೇಲೆ ಒಂದಿತ್ತು ಯಾವುದು? ಜೇಲಂ. ಕೆಳಗಡೆ ಯಾವ್ದಿತ್ತು? ರಾವಿ ರಿವರ್. ಓಕೆ, ದಿಸ್ ಇಸ್ ಹೌ ಯು ಹ್ಯಾವ್ ಟು ರಿಮೆಂಬರ್. ಅರ್ಥ ಆಯ್ತಾ? ಪ್ರತಿಯೊಂದು ನದಿಗೆ ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಲೈಕ್ ದಿಸ್. ಓಕೆ, ದೆನ್ ವಿ ವಿಲ್ ಮೂವ್ ಟು ಸಮ್ ಅದರ್ ಟ್ರಿಬ್ಯೂಟರೀಸ್. ದಿಸ್ ಇಸ್ ಗಿಲ್ಗಿಟ್. ಈ ಗಿಲ್ಗಿಟ್ ಬಂದು ಸೇರ್ಕೊಳ್ಳುತ್ತೆ. ಓಕೆ, ಆಮೇಲೆ ಈ ಕಡೆ ಶೋಕ್ ಅಂತ ಒಂದು ನದಿ ಬಂದು ಸೇರ್ಕೊಳ್ಳುತ್ತೆ, ಶೋಕ್ ರಿವರ್. ಅಂಡ್ ಹಿಯರ್ ಝಾಸ್ಕರ್ ರಿವರ್. ಓಕೆ, ಇವೆಲ್ಲವೂ ಕೂಡ ಸಿಂಧೂ ನದಿಯ ಉಪನದಿಗಳು. ಓಕೆ, ಇವು ಕೂಡ ಸಿಂಧೂ ನದಿಯ ಉಪನದಿಗಳು. ಇವೆಲ್ಲ ಏನಂತ ಅಂದ್ರೆ ಗ್ಲೇಷಿಯರ್ಸ್. ಇವು ಗ್ಲೇಷಿಯರ್ಸ್ ಅಂತ ಅಂದ್ರೆ ಹಿಮ ನದಿಗಳು. ಓಕೆ, ಅಂಡ್ ಈ ಶೋಕ್ಗೆ ನುಬ್ರಾ ಅನ್ನೋದೊಂದು ಸೇರ್ಸ್ಕೊಂಡಿದೆ ಮೇಲೆಯಿಂದ. ಓಕೆ, ಹೌ ಯು ಕ್ಯಾನ್ ರಿಮೆಂಬರ್? ಯೂಸ್ ಕೋಡ್ ಲೈಕ್ GSZ. ಓಕೆ, ಗಿಲ್ಗಿಟ್, ಶೋಕ್, ಝಾಸ್ಕರ್. ಶೋಕ್ಗೆ ಏನ್ ಸೇರ್ಕೊಂಡಿದೆ? ನುಬ್ರಾ. ಅರ್ಥ ಆಯ್ತಾ? ಇಷ್ಟು ರಿವರ್ ನಿಮ್ಗೆ ಗೊತ್ತಿರಬೇಕು. ಅಂಡ್ ದಿಸ್ ಸಟ್ಲೆಜ್ ಒರಿಜಿನೇಟ್ಸ್ ಫ್ರಮ್ ರಕಸ ಲೇಕ್. ಅರ್ಥ ಆಯ್ತಾ? ರಿಮೆಂಬರ್, ವಿಲ್ ಮೂವ್ ಫಾರ್ವರ್ಡ್. ಸರಿ, ಮೊದಲನೇದಾಗಿ, ಸೊ ಟೆಲ್ ಮಿ, ದಿಸ್ ಇಸ್ ಸೌತ್, ದಿಸ್ ಇಸ್ ನಾರ್ತ್. ಸೊ ಸೌತ್ ಟು ನಾರ್ತ್ ಹೋದಾಗ ಯಾವ್ಯಾವ ನದಿಗಳು ಬಂದಿತ್ತು ನಮಗೆ ಹೇಳಿ ನೋಡೋಣ. ಫಸ್ಟ್ ಅಟ್ ದ ಬಾಟಮ್ ಯಾವ್ದಿತ್ತು? ಅಟ್ ದ ಬಾಟಮ್, ಹಾ, ರಿಮೈಂಡ್ ಯುವರ್ ಸೆಲ್ಫ್. ಸಟ್ಲೆಜ್. ಹಾ, ನೆಕ್ಸ್ಟ್ ಬಿಯಾಸ್. ಹಾ, ರಾವಿ. ನೆಕ್ಸ್ಟ್ ಚೆನಾಬ್, ಜೇಲಂ, ಇಂಡಸ್. ಅರ್ಥ ಆಯ್ತಾ? Okay, they may ask like this also, and you can use code like Subbarao. Okay, Subbarao ಅಂತ ಕೋಡ್ ಯೂಸ್ ಮಾಡಿದ್ರೆ S ಅಂದ್ರೆ ಸಟ್ಲೆಜ್, B ಅಂದ್ರೆ ಬಿಯಾಸ್, R ಅಂದ್ರೆ ರಾವಿ. Okay, and CJI, Chief Justice of India. You can use this code. CJI, Chief Justice of India, ಭಾರತದ ಮುಖ್ಯ ನ್ಯಾಯಾಧೀಶರು. ಓಕೆ, ಇವೇನಿದೆಯಲ್ಲ CJI, ಇಟ್ ಈಸ್ ಇನ್ ಪಾಕಿಸ್ತಾನ್. ಓಕೆ, ಇದು ಮ್ಯಾಕ್ಸಿಮಮ್ ಇರೋದು ಪಾಕಿಸ್ತಾನದಲ್ಲಿದೆ. ಇವೇನಿದೆಯಲ್ಲ ನಮ್ಮ ಭಾರತದಲ್ಲಿ ಜಾಸ್ತಿ ಕಂಡು ಬರುವಂತ ನದಿಗಳಿವೆ. ಓಕೆ, ಅವು ಭಾರತದಲ್ಲಿ ಉಗಮ ಆದ್ರೂ ಕೂಡ ಅವುಗಳ ಹೆಚ್ಚಿನ ಅಧಿಕಾರ ಪಾಕಿಸ್ತಾನ ಕೊಡಲಾಗಿದೆ. ದ ಮೋರ್ ಅಲೋವನ್ಸ್, ಇವುಗಳ ಬಗ್ಗೆ ಜಾಸ್ತಿ ಯೂಸ್ ಮಾಡೋದು ಪಾಕಿಸ್ತಾನಕ್ಕಿದೆ. ವಿ ಯೂಸ್ ಮೋರ್ ದಿಸ್ ರಿವರ್ಸ್, ಇವುಗಳನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ದೇರ್ ಆರ್ ಸಮ್ ಮೌಂಟೇನ್ ಟ್ರಿಬ್ಯೂಟರೀಸ್. ಮೌಂಟೇನ್ ಟ್ರಿಬ್ಯೂಟರೀಸ್ ಅಂದ್ರೆ ಪರ್ವತಗಳಿಂದ ಬರುವಂತ ಉಪನದಿಗಳು. ಯಾವುದು? GSZ, ಗಿಲ್ಗಿಟ್, ಶೋಕ್, ಝಾಸ್ಕರ್. ಸೊ ನುಬ್ರಾ ಎಲ್ಲಿದೆ? ವೇರ್ ಇಸ್ ನುಬ್ರಾ? Nubra is connected to Shok from top. Understood? Okay. And there is a term called Doab. Doab ಅನ್ನುವಂತ ಒಂದು ಟರ್ಮ್ ಇದೆ. ಇದರ ಅರ್ಥ ಏನಂತ ಅಂದ್ರೆ, see, consider there are two rivers, river A, river B. Here is some land. This land is called as Doab. ಎರಡು ನದಿಗಳ ನಡುವಿನ ಪ್ರದೇಶವನ್ನ ದೋಅಬ್ ಎಂದು ಕರೆಯಲಾಗುತ್ತದೆ. ಓಕೆ, ಇದು ಗೊತ್ತಿರಲಿ. ಇನ್ನು ಪಂಜಾಬ್ ಅನ್ನುವಂತಹ ವರ್ಡ್ ಹೇಗೆ ಬಂತು? ಹೌ ಪಂಜಾಬ್ ವರ್ಡ್ ಒರಿಜಿನೇಟೆಡ್? ಪಂಜಾಬ್ ಈಸ್ 5 rivers land, 5 ನದಿಗಳ ನಾಡು. ಪಂಚ ನದಿಗಳ ನಾಡು ಅನ್ನೋದು ಪಂಜಾಬ್ ಅಂತ ಹೆಸರು ಬಂದಿತ್ತು. ಬಟ್ ಆಫ್ಟರ್ ಪಾರ್ಟಿಷನ್ ಇನ್ 1947 ಮೋಸ್ಟ್ ಆಫ್ ದ ಪಾರ್ಟ್ ವೆಂಟ್ ಟು ಪಾಕಿಸ್ತಾನ್. ಭಾರತದಲ್ಲಿ ಇದ್ದಂತಹ ಪಂಜಾಬ್ನ ಅತಿ ಹೆಚ್ಚು ಭಾಗ ಪಾಕಿಸ್ತಾನಕ್ಕೆ ಹೋಗಿ ಭಾರತದಲ್ಲಿ ಸ್ಮಾಲ್ ಪಾರ್ಟ್ ರಿಮೇನ್ಡ್ ಇನ್
ಇಂಡಿಯಾ. ಓಕೆ, ಇಷ್ಟು ಗೊತ್ತಿರಲಿ ನಿಮ್ಗೆ. ಸೊ ದೇರ್ ಆರ್ ಸಮ್ ಟರ್ಮ್ಸ್ ಯು ಶುಡ್ ರಿಮೆಂಬರ್. BTST ಅಂತ ಅಂದ್ರೆ ಇಟ್ ಈಸ್ ದ ಲ್ಯಾಂಡ್ ಬಿಟ್ವೀನ್ ಬಿಯಾಸ್ ಅಂಡ್ ಸಟ್ಲಜ್. BTST ಅಂದ್ರೆ ಲ್ಯಾಂಡ್ ಬಿಟ್ವೀನ್ ಬಿಯಾಸ್ ಅಂಡ್ ಸಟ್ಲಜ್. ಬಿ ಅಂದ್ರೆ ಬಿಯಾಸ್, ಎಸ್ ಫಾರ್ ಸಟ್ಲಜ್. ಅಂಡ್ BART ಅಂತ ಅಂದ್ರೆ ಲ್ಯಾಂಡ್ ಬಿಟ್ವೀನ್ ಬಿಯಾಸ್ ಅಂಡ್ ರಾವಿ. ರಚನಾ ಅಂತ ಅಂದ್ರೆ ಲ್ಯಾಂಡ್ ಬಿಟ್ವೀನ್ ರವಿ ಅಂಡ್ ಚೆನಾಬ್. ಓಕೆ, ಅಂಡ್ ಛಾಜ್ ಅಂದ್ರೆ ದ ಲ್ಯಾಂಡ್ ಬಿಟ್ವೀನ್ ಚೆನಾಬ್ ಅಂಡ್ ಝೇಲಂ. ಓಕೆ, ಇಷ್ಟು ಗೊತ್ತಿರಲಿ. ಅವು ಎಲ್ಲಾದ್ರೂ ಕೋಡ್ ಯೂಸ್ ಮಾಡಿದ್ರೆ ಇವು ಯೂಸ್ ಆಗ ಗೊತ್ತಿರಬೇಕು ನಿಮಗೆ. ಓಕೆ, ಅಂಡ್ ದೇರ್ ಇಸ್ ಅನದರ್ ಟರ್ಮ್ ಕಾಲ್ಡ್ ಸಿಂಧ್ ಸಾಗರ್. Sindh Sagar. Sagar is term used for land between Indus and Jhelum. Okay. Once again, tell me list of rivers from top, bottom to top. SBR, CJI. Subbarao, CJI. You can use that. Okay. So this land is called as Sindh Sagar land. ಓಕೆ, ದೇರ್ ಆರ್ ಸಮ್ ಏನ್ಷಿಯಂಟ್ ನೇಮ್ಸ್. ಪುರಾತನ ಹೆಸರುಗಳಿದೆ ನಮ್ಮ ನದಿಗಳಿಗೆ. ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಇಂಡಸ್, ಸಿಂಧು ಅಂತ ಕರಿತಾ ಇದ್ರು. ನಾವು ಕನ್ನಡದಲ್ಲಿ ಇವು ಕೂಡ ಸಿಂಧು ಅಂತಾನೆ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಸಿಂಧು ಓನ್ಲಿ. ಅಂಡ್ ಬಿಯಾಸ್ is used to called as Vipasa, and Jhelum called as Vitasta, Ravi called as Parushni. Okay, Parushni ಅಥವಾ ಪುರುಷ್ನಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಕೂಡ ಬಳಸಿದ್ದಾರೆ ಈ ಪದವನ್ನ. ಓಕೆ, ಅಂಡ್ ಚೆನಾಬ್ ಈಸ್ ಕಾಲ್ಡ್ ಆಸ್ ಅಸಿಕ್ನಿ. ಓಕೆ, ಅಂಡ್ ಸಟ್ಲಜ್ ಕಾಲ್ಡ್ ಆಸ್ ಶುತುದ್ರಿ. ಓಕೆ, ಅಂಡ್ ಸರಸ್ವತಿ ವಾಸ್ ದೇರ್, ನೌ ಇಟ್ ಈಸ್ ಎಂಟಿ, ಖಾಲಿ ಆಗಿದೆ ಸರಸ್ವತಿ, ಗುಪ್ತಗಾಮಿನಿ ಆಗಿದೆ. ಓಕೆ, ವಿ ವಿಲ್ ಸ್ಟಾರ್ಟ್ ವಿತ್ ಇಂಡಸ್. ಅರ್ಥ ಆಗ್ತಾ ಇದೆಯಾ? ಅಂಡರ್ಸ್ಟ್ಯಾಂಡಿಂಗ್? ಕ್ಯಾನ್ ಯು ರಿಮೆಂಬರ್ ದೀಸ್ ಥಿಂಗ್ಸ್? ಇಫ್ ಯು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್ ಅರೌಂಡ್ 10 to 12 ಮಾರ್ಕ್ಸ್ ಈಸಿಲಿ. ಈ ನೋಡಿ, ಅದು ಟಾಪಿಕ್ಸ್ ಕಂಟೆಂಟ್ ಜಾಸ್ತಿ ಇದೆ, ಕಂಟೆಂಟ್ ಈಸ್ ಮೋರ್, ಬಟ್ ರಿಮೆಂಬರಿಂಗ್ ಟೆಕ್ನಿಕ್ ಇಸ್ ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳೋ ಟೆಕ್ನಿಕ್ ಯೂಸ್ ಮಾಡಬೇಕು. ಕಣ್ ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಬೇಕು. ಸೊ ಬ್ರೈನ್ ಸ್ಟಾಮಿಂಗ್ ಅಂತ ಕರಿತೀವಿ. ಕಣ್ ಮುಚ್ಕೊಂಡು ಮೊದಲು ಇಂಡಸ್ ರಿವರ್ ಆಯ್ತು, ಸೊ ಕೆಳಗಡೆ ಸಟ್ಲಜ್ ಹೋಯ್ತು, ಆಮೇಲೆ ಬಿಯಾಸ್ ಹೋಯ್ತು, ಅದ್ರ ಮೇಲೆ ಆಮೇಲೆ SBR ರಾವಿ ಹೋಗ್ಬೇಕು, ಅದ್ರ ಮೇಲೆ ಚೆನಾಬ್ ಹೋಗ್ಬೇಕು, ಚೆನಾಬ್ಗೆ ರಾವಿ ಕೆಳಗಡೆ ಬಂದಿದೆ, ಮೇಲೆ ಜೇಲಂ ಹೋಗಿದೆ. ಈ ರೀತಿ ನೆನ್ಪು ಮಾಡ್ಕೊಳ್ಬೇಕು ನೀವು. ಯು ಶುಡ್ ರಿಮೈಂಡ್ ಯುವರ್ ಸೆಲ್ಫ್ ಲೈಕ್ ದಿಸ್. ನೆಕ್ಸ್ಟ್, ಸೊ ವಿ ವಿಲ್ ಗೋ ವಿತ್ ಇಂಡಸ್ ರಿವರ್. ಇಂಡಸ್ ರಿವರ್ ಸಿಸ್ಟಮ್ ಅಂದ್ರೆ ಏನೇನು ಬರುತ್ತೆ? ಇಂಡಸ್ ರಿವರ್ ಸಿಸ್ಟಮ್ ಮೀನ್ಸ್ ಆಲ್ ದ ರಿವರ್ಸ್ ಕನೆಕ್ಟೆಡ್ ಟು ಇಂಡಸ್. ಬರೀ ಇಂಡಸ್ ರಿವರ್ ಅಂತ ಬಂದಾಗ ಸಿಂಧು ನದಿ ಒಂದನ್ನು ನಾವು ನೋಡ್ತೀವಿ. ಸೋರ್ಸ್, ಇದರ ಮೂಲ ಅಥವಾ ಉಗಮ ಸ್ಥಾನ ಮಾನಸ ಸರೋವರ ಲೇಕ್. ಮಾನಸ ಸರೋವರದಲ್ಲಿ ಅದು ಉಗಮ ಆಗುತ್ತೆ. ಅಂಡ್ ದೇರ್ ಇಸ್ ಅ ಮರಿಯನ್ ಲಾ. ಓಕೆ, ಇದೆಲ್ಲಿದೆ ಅಂತ ಅಂದ್ರೆ ಮಾನಸ ಸರೋವರ ಲೇಕ್ ಮತ್ತು ಕೈಲಾಶ್ ಮೌಂಟೇನ್, ಕೈಲಾಶ್ ಪರ್ವತ ಮತ್ತು ಮಾನಸ ಸರೋವರ ಲೇಕ್ ನಡುವೆ ಒಂದು ಪಾಸ್ ಇದೆ. ಪಾಸ್ ಅಂದ್ರೆ ಮಾರ್ಗ ಅಲ್ವಾ, ಮಾರ್ಗನೇ ಅಂತೀವಲ್ವಾ. ಸೊ ಒಂದು ಮಾರ್ಗ ಇದೆ, ಅದನ್ನ ಮರಿಯನ್ ಲಾ ಅಂತ ಇದೆ. ಮರಿಯನ್ ಲಾ ಕೇಳ್ಬೋದು ಅವರು. ಮರಿಯನ್ ಲಾ ಇಸ್ ಇನ್ ಬಿಟ್ವೀನ್ ಮಾನಸ ಸರೋವರ ಲೇಕ್ ಆರ್ ಕೈಲಾಶ್ ಲೇಕ್ ಅಂಡ್ ಇಟ್ ಈಸ್ ನಿಯರ್ ಟು ಇಂಡಸ್ ರಿವರ್. ಕೇಳ್ಬೋದು ಪ್ರಿಲಿಮ್ಸ್ ನಲ್ಲಿ. ಹೆಚ್ಚು ಅವರು ಮೇಲಿಂದ ಕೆಳಗಡೆ, ಪೂರ್ವದಿಂದ ಪಶ್ಚಿಮಕ್ಕೆ ಈ ರೀತಿ ಕೇಳ್ತಾ ಇರ್ತಾರೆ ನಿಮ್ಮನ್ನ. ಸೊ ನೆನ್ಪಿಟ್ಕೊಳ್ಳಿ, ಇದು ಅಲ್ಲೇ ಇದೆ. ನೀವೇನ್ ಮಾಡ್ಬೇಕು? ಆಫ್ಟರ್ ಕ್ಲಾಸ್ ಎವ್ರಿ ಒನ್, ನಿಮ್ಗೆ ಏನೇನ್ ಇದರಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ, ಯು ಹ್ಯಾವ್ ಟು ಸರ್ಚ್ ಇನ್ ಗೂಗಲ್, ಯು ವಿಲ್ ಗೆಟ್ ಇನ್ ಮ್ಯಾಪ್. ಅರ್ಥ ಆಯ್ತಾ? ಟ್ರೈ ಮಾಡಿ ಅದನ್ನ. ಇಲ್ಲಿ ಆ ರೀತಿ ಮಾಡ್ತಾ ಕೂತ್ರೆ ನಾವು 50 ಅವರ್ ಬೇಕಾಗುತ್ತೆ, ಸಬ್ಜೆಕ್ಟ್ ಕವರ್ ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ಬೇಕು? ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದರ ಅರ್ಥ ಸಿಗುತ್ತೆ. ನೋಡೋಣ ಒಂದ್ಸರಿ, ಬೇಕಾದ್ರೆ ನಾನೇ ನಿಮ್ ಮುಂದೆ ಮಾಡಿ ತೋರಿಸ್ತೀನಿ. ಏನಿತ್ತದು? ಲಾ ಅಂದ್ರೆ ಪಾಸ್ ಅಂದಾಗೆ ಅವ್ರ ಕಡೆ. ಮರಿಯನ್ ಲೇಕ್ ಫೋರ್ಟ್ ಇತ್ತು. ಮರಿಯನ್ ಲಾ, ಏನೋ ಮರಿಯಾಣ ಲಾ ಬರತ್ತಾ ಇದೆ. ಹಾ, ಓಕೆ ಓಕೆ ಓಕೆ, ಪಾಸ್ ಅಂತ ಒಂದು ಹೊಡಿಬೇಕಲ್ಲ. ಈ ಮರಿಯನ್ ಲಾ ಪಾಸ್. ಎಸ್, ಮಯೂಮ್ಲಾ ಅಥವಾ ಮರಿಯಂಲಾ. ಇದ್ರೆ ಎರಡು ಹೆಸರಿದೆ ಇದಕ್ಕೆ. ಮರಿಯಂಲಾ ಅಂತಾನು ಕರೀತಾರೆ ಅಥವಾ ಮಯೂಮ್ಲಾ ಅಂತಾನು ಕರೀತಾರೆ.
ಇಟ್ ಇಸ್ ಅ ಮೌಂಟೇನ್ ಪಾಸ್ ಟು ದ ಈಸ್ಟ್ ಆಫ್ ಲೇಕ್ ಮಾನಸ ಸರೋವರ. ಮಾನಸ ಸರೋವರದ ಪೂರ್ವದಲ್ಲಿ, ಇಲ್ಲಿ ಮಾನಸ ಸರೋವರ ಇದೆ ಅಂತಂದ್ರೆ ಅದರ ಪೂರ್ವದಲ್ಲಿದೆ. ಅದ್ರ ಪಕ್ಕದಲ್ಲಿ ಏನಿದೆ, ಕೈಲಾಶ್ ಮೌಂಟೇನ್ ಇದೆ. ಅದರ ಪಶ್ಚಿಮದಲ್ಲಿ ಮಾನಸ ಸರೋವರ ಲೇಕ್ ಪಶ್ಚಿಮದಲ್ಲಿ ಸಿಂಧೂ ನದಿ ಬರುತ್ತೆ. ಸಿಂಧೂ ನದಿ ಹೀಗೆ ಕರ್ಕೊಂಡು ಹೋಗಿದ್ದೆಲ್ಲ ಹಾಗೆ. ಓಕೆ, ನೆಕ್ಸ್ಟ್ ಮೌಂಟೇನ್ ಟ್ರಿಬ್ಯೂಟರೀಸ್ ವಿ ಆಲ್ರೆಡಿ ಸ್ಟಡಿ. ಟೆಲ್ ಮಿ, ರೀಡ್ ಇಟ್. ಗಿಲ್ಗಿಟ್, ಶೋಕ್, ಜಾಸ್ಕರ್ ಅಂಡ್ ನುಬ್ರಾ ಇಸ್ ಟು ಶೋಕ್. ಓಕೆ, ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಡ್ಯಾಮ್ಸ್. ಸಿಂಧೂ ನದಿಗೆ ಇರುವಂತ ಡ್ಯಾಮ್ಗಳು ಯಾವ್ಯಾವು? ವಿಚ್ ಆರ್ ದ ಡ್ಯಾಮ್ಸ್ ಲೊಕೇಟೆಡ್ ಟು ಸಿಂಧೂ ರಿವರ್? ಟಾರ್ಬೆಲಾ, ಚಸ್ಮಾ. ದೀಸ್ ಆರ್ ಇನ್ ಪಾಕಿಸ್ತಾನ್, ನಾಟ್ ಇನ್ ಇಂಡಿಯಾ. ಅರ್ಥ ಆಯ್ತಾ? ಇಷ್ಟೇ, ಇವೆಲ್ಲ ಎಕ್ಸಾಂಪಲ್ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ವೈಲ್ಡ್ ಲೈಫ್ಸ್ ಅಂದ್ರೆ ವನ್ಯ ಜೀವಿಗಳು ಯಾವ್ಯಾವಿದೆ? ಇಂಡಸ್ ರಿವರ್ ಡಾಲ್ಫಿನ್, ಸಿಂಧೂ ನದಿಯಲ್ಲಿರುವಂತ ಡಾಲ್ಫಿನ್ ಇದೆ ನಮಗೆ. ಆಮೇಲೆ ಸೌತ್ ಏಷಿಯನ್ ರಿವರ್ ಡಾಲ್ಫಿನ್ ಇದೆ. ಆಮೇಲೆ ಸಿಟಾಸಿಯಾನ್ಸ್, ಮೋಸ್ಟ್ ಥ್ರೆಟನ್ಡ್ ಸ್ಪೀಶೀಸ್. ಏನು? ಸಿಟಾಸಿಯಾನ್ಸ್. ಇಫ್ ಇಟ್ ಇಸ್ ಡಿಫಿಕಲ್ಟ್ ಟು ರಿಮೆಂಬರ್, ನೀವು ಕನ್ನಡದಲ್ಲಿ ಬರ್ಕೊಳ್ಬೇಕು ಒಂದ್ಸಾರಿ ಕೆಳಗಡೆ, ಸಿಟಾಸಿಯಾನ್ಸ್. ಮತ್ತೆ ಯಾರು ಕನ್ನಡ ಸ್ಟೂಡೆಂಟ್ಸ್ ಇದೀರಿ, ನೀವು ಯು ಪಿ ಎಸ್ ಸಿ ಮಾಡ್ತಾ ಇಲ್ಲ, ಬರೀ KPSC ಮಾಡ್ತಾ ಇದೀರಿ, ನೀವು ಇವುಗಳನ್ನ ಕನ್ನಡದಲ್ಲೇ ಬರೀತಾ ಹೋಗಿ. ಓಕೆ, ಇಂಗ್ಲಿಷಲ್ಲಿ ಬರ್ಕೊಳ್ಳೋ ಅಗತ್ಯ ಇಲ್ಲ. ಸಿಟಾಸಿಯಾನ್ಸ್ ಹೇಗಿದೆ ನೋಡೋಣ ಒಂದ್ಸಾರಿ, ನೀವು ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಓಕೆ, ಸಿಟಾಸಿಯಾನ್ಸ್. ಎಸ್, ದೀಸ್ ಆರ್ ಸಿಟಾಸಿಯಾನ್ಸ್. ಅರ್ಥ ಆಗ್ತಾ ಇದೆಯಾ? ಹೇಳಿ, ಏನೇನಿದೆ? ಇಂಡಸ್ ರಿವರ್ ಡಾಲ್ಫಿನ್ ಇದೆ, ಸೌತ್ ಏಷ್ಯನ್ ರಿವರ್ ಡಾಲ್ಫಿನ್ ಇದೆ. ಸೊ ಸಿಟಾಸಿಯಾ ನೆನ್ಪಿಟ್ಕೊಳ್ಳಿ. ಅಂಡ್ ಇಟ್ ಈಸ್ ಮೋಸ್ಟ್ ಥ್ರೆಟನ್ಡ್ ಸ್ಪೀಶೀಸ್. ಮೋಸ್ಟ್ ಥ್ರೆಟನ್ಡ್ ಸ್ಪೀಶೀಸ್ ಅಂತ ಅಂದ್ರೆ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ, ಅಂದ್ರೆ ಅವುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ದ ನಂಬರ್ ಆಫ್ ಸಿಟಾಸಿಯಾನ್ಸ್ ಈಸ್ ರೆಡ್ಯೂಸಿಂಗ್ ಅಕಾರ್ಡಿಂಗ್ ಟು WWF, ವರ್ಲ್ಡ್ ವೈಡ್ ಫಂಡ್ ಅನ್ನುವಂತ ಒಂದು ಸಂಸ್ಥೆ ಬರುತ್ತೆ. ವಿ ವಿಲ್ ಸ್ಟಡಿ ಅಬೌಟ್ ದೀಸ್ ಇನ್ ಎನ್ವೈರ್ಮೆಂಟ್. ಓಕೆ, ಅಷ್ಟು ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ. ಹಾಗೇನೆ ಯುರೇಷಿಯನ್ ಆಟರ್ ಡಾಲ್ಫಿನ್, ಓಕೆ, ಇದು ಕೂಡ ಯುರೇಷಿಯನ್ ಆಟರ್ ಅನ್ನುವಂತ ಒಂದು ಪ್ರಾಣಿ ನಮಗೆ ಕಂಡು ಬರುತ್ತೆ. ವೇರ್ ವಿ ವಿಲ್ ಫೈಂಡ್ ದೀಸ್? ಇಂಡಸ್ ರಿವರ್, ಸಿಂಧೂ ನದಿಯಲ್ಲಿ ಕಂಡು ಬರುತ್ತೆ. ಇದು ಗೊತ್ತಿರ್ಬೇಕು ನಿಮಗೆ ಇದು. ಓಕೆ, ನೆಕ್ಸ್ಟ್ ದೇರ್ ಆರ್ ಸಮ್ ರಾಮ್ಸಾರ್ ಸೈಟ್ಸ್ ನಿಯರ್ ಇಂಡಸ್ ರಿವರ್, ಬಟ್ ವಿ ವಿಲ್ ಸ್ಟಡಿ ಇನ್ ಲೇಟರ್ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀವಿ ರಾಮ್ಸಾರ್ ಸೈಟ್ಸ್ ಅಂದ್ರೆ ಏನು ಅಂತ ಹೇಳಿ. Okay, and in environment also. And there is a national park near Indus River, that is Amis National Park. ಇಂಡಸ್ ರಿವರ್ ನ ಸಮೀಪ ಒಂದು ಅಮೀಸ್ ನ್ಯಾಷನಲ್ ಪಾರ್ಕ್ ಅಂತ ಇದೆ. ನೀವೇನ್ ಮಾಡ್ಬೇಕು, ಗೂಗಲ್ ಅಲ್ಲಿ ಒಂದ್ಸಾರಿ ನೋಡ್ಕೊಳ್ಬೇಕು ಅದ್ರ ಪ್ಲೇಸ್ ಅನ್ನ, ಆಗ ನಿಮ್ಗೆ ಜಾಸ್ತಿ ನೆನಪುಳಿಯುತ್ತೆ. ಅದು ಏನಾಗುತ್ತೆ, ಕೆಲವೊಂದ್ಸಾರಿ ನಿಮ್ಮ ಅಟ್ಲಾಸ್ ಅಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದ್ರಲ್ಲಿ ಕೊಟ್ಟಿರೋದಿಲ್ಲ. ಮೊದಲಿನವ್ರಿಗೆ ಮೊಬೈಲ್ ಇರ್ಲಿಲ್ಲ ಪಾಪ, ಸೊ ಅವ್ರು ಪ್ರತಿಯೊಂದಕ್ಕೂ ಅಟ್ಲಾಸ್ ಮೇಲೆ ಡಿಪೆಂಡ್ ಆಗ್ಬೇಕಾಗ್ತಿತ್ತು. ಈಗ ಅಟ್ಲಾಸ್ ಬೇಕಂತ ಏನೂ ಇಲ್ಲ. ನೀವು ಚೆನ್ನಾಗಿ ನೋಟ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದ್ಸಾರಿ ಅಟ್ಲಾಸ್ ಅಲ್ಲಿ ನೋಡ್ಕೊಂಡ್ರೆ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ ಸಾಕು. ಅದು ಲೊಕೇಶನ್ ನಿಮ್ ಕಣ್ ಮುಂದೆ ಇರಬೇಕು. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಸಮ್ ಫೇಮಸ್ ಪ್ಲೇಸಸ್ ಆರ್ ಟೆಂಪಲ್ಸ್ ಅಂತ ನೋಡೋದಾದ್ರೆ, ಇಲ್ಲಿ ಮೊಹೆಂಜೋದಾರೋ ಇತ್ತು. ವೇರ್ ವಾಸ್ ಮೊಹೆಂಜೋದಾರೋ? ಇಟ್ ವಾಸ್ ನಿಯರ್ ಇಂಡಸ್ ರಿವರ್. ಇಂಡಸ್, ಸಿಂಧೂ ನದಿಯ ಪಕ್ಕದಲ್ಲಿ ನಮಗೆ ಮೊಹೆಂಜೋದಾರೋ ಕಂಡು ಬರುತ್ತೆ. ಮೊಹೆಂಜೋದಾರೋ ಇಸ್ ರಿಲೇಟೆಡ್ ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ನದಿ ನಾಗರಿಕತೆ ಅಥವಾ ಸಿಂಧೂ ಕಣಿವೆ, ಅಥವಾ ಇನ್ನೊಂದು ಏನಂತಾರೆ ಅದಕ್ಕೆ, ಹರಪ್ಪನ್ ಸಿವಿಲೈಸೇಷನ್, ಹರಪ್ಪ ನಾಗರಿಕತೆ. ಹಾಗೇನೆ ಅಲ್ಲಿ ಏನಿದೆ ಅಂತ ಅಂದ್ರೆ ಒಂದು ಇಕ್ಸೆ ಮಾನ್ಸ್ಟ್ರಿ ಇದೆ. ಮಾನ್ಸ್ಟ್ರಿ ಅಂತ ಅಂದ್ರೆ ಸನ್ಯಾಸಿಗಳಿರುವಂತಹ ಒಂದು ಜಾಗ. ಓಕೆ, ಅವರ ಒಂದು ಕುಟೀರ ಅಂತ ಅನ್ಬೋದು. ದೊಡ್ಡದಾದಂತ ಕುಟೀರ ಇದೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೊಂದು ಫೋಟೋ ಕಾಣುತ್ತೆ ಕುಟೀರ ಇರೋದು. ಓಕೆ, ನಿಮ್ಗೆ ಹೋಮ್ ವರ್ಕ್ ಇದ್ ನೋಟ್ಸ್ ಮಾಡೋದು ಏನಿರಲ್ಲ, ಕ್ಲಾಸ್ ಅಲ್ಲೇ ನೋಟ್ಸ್ ಮಾಡ್ಕೊಳ್ಳಿ, ಬರ್ಕೊಳ್ತಾ ಹೋಗಿ, ಮನೆಗೆ ಹೋಗಿ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಅದನ್ನ. ಖಾಲಿ ಕೂತ್ಕೊಳ್ಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ, ಮನೆಗೆ ಹೋಗಿ ಮತ್ತೆ ಬರೆಯೋದು ಬೇಡ. ಓಕೆ, ನೆಕ್ಸ್ಟ್ ಇನ್ನು ಸಿಂಧೂ ನದಿ ವ್ಯಾಪ್ತಿ ಎಷ್ಟಿದೆ? ಹೌ ಮಚ್ ಇಟ್ ಈಸ್, ಇಟ್ಸ್ ವ್ಯಾಪ್ತಿ ಅನ್ನೋಕೆ ಏನಂತೀವಿ ಕನ್ನಡದಲ್ಲಿ? ಇಟ್ಸ್ ಏರಿಯಾ. ಇದು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡಿದಾಗ, ಇಟ್ ವಿಲ್ ಫೀಡ್ ಅರೌಂಡ್ 11,60,000 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್. ಇಷ್ಟು ದೊಡ್ಡ ಮಟ್ಟದ ಪ್ರದೇಶಕ್ಕೆ ಇದು ನೀರು ಉಣಿಸುತ್ತೆ ಸಿಂಧೂ ನದಿ. ಇದರಲ್ಲಿ ಫಾರ್ ಇಂಡಿಯಾ ಓನ್ಲಿ 3.21 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್, ಓನ್ಲಿ 30% ಮಾತ್ರ ಇಂಡಿಯಾದಲ್ಲಿದೆ ಸಿಂಧೂ ನದಿ.
and major of the part is in Pakistan as well as Pakistan. Major of the part Tibet ಅಲ್ಲಿ ಸ್ವಲ್ಪ ಇದೆ. For example, around 60%, around 10%. ಇದು ಗೊತ್ತಿರಬೇಕು ನಿಮಗೆ. You should remember this. And next. ಟೆಲ್ ಮಿ, ಸಿಂಧು ನದಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ? ಇಲ್ಲಿ ಉಗಮ ಆಯಿತು. ಸೊ ಈ ಪ್ರದೇಶ ಮಾನಸ್ ಸರೋವರ್ ಲೇಕ್. ನೆಕ್ಸ್ಟ್ ಇಟ್ ಎಂಟರ್ಡ್ ಟು ಲಡಾಖ್. ನೆಕ್ಸ್ಟ್ ಇಟ್ ಎಂಟರ್ಡ್ ಟು ಜಮ್ಮು ಅಂಡ್ ಕಾಶ್ಮೀರ್. ನೆಕ್ಸ್ಟ್ ಇಟ್ ಎಂಟರ್ಡ್ ಟು ಪಾಕಿಸ್ತಾನ್. ಇಷ್ಟು ನೆನ್ಪಿಟ್ಕೊಳ್ಳಿ ಎಲ್ಲೆಲ್ಲಿ ಪಾಸ್ ಆಗಿ ಹೋಗುತ್ತೆ ಸಿಂಧು ನದಿ ಅಂತ. ಅರ್ಥ ಆಯ್ತಾ? ಸಿಂಧು ನದಿ ಕಂಪ್ಲೀಟ್ಲಿ. ಟೆಲ್ ಮಿ ದ ಡ್ಯಾಮ್ಸ್ ನೇಮ್. ಡ್ಯಾಮ್ಸ್ ಏನೇನಿತ್ತು? ಟೆಲ್ ಮಿ ದ ಡ್ಯಾಮ್ಸ್. ಚಸ್ಮಾ ಅಂಡ್ ಟರ್ಬೆಲಾ. ಎಸ್, ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಝೇಲಂ ರಿವರ್. ಮತ್ತೆ ಇವತ್ತಿಂದ ಇವತ್ತೇ ಪರ್ಫೆಕ್ಟ್ ಆಗಬೇಕು, ಆಮೇಲೆ ಮಾಡೋಕ್ಕಾಗಲ್ಲ. ಇದನ್ನ ಇವತ್ತೇ ನೆನ್ಪಿಟ್ಕೊಳ್ತೀರಿ, ಇಲ್ಲ ಅಂದ್ರೆ ನೆನ್ಪಿಡಲ್ಲ. ಮತ್ತೆ ನದಿಗಳನ್ನ ನೆನ್ಪಿಟ್ಕೊಳ್ಳುವಾಗ ವೈಲ್ ರಿಮೆಂಬರಿಂಗ್ ಆರ್ ಪ್ರಾಕ್ಟೀಸಿಂಗ್ ರಿವರ್ ಯು ಶುಡ್ ಡ್ರಾ. ಪದೇ ಪದೇ ಡ್ರಾ ಮಾಡಿ ಮಾಡಿ ನೆನ್ಪಿಟ್ಕೊಳ್ಬೇಕು, ಹಾಗೆ ಬೈ ಹ್ಯಾಟ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ಝೇಲಂ ರಿವರ್. ಹಿಯರ್ ಇಸ್ ಇಂಡಸ್, ಹಿಯರ್ ಇಸ್ ಏನಿದೆ ಸಟ್ಲಜ್, here is Chenab, here is Jhelum, here is CJI, RBS or SBR. Okay, we are studying now Jhelum River. Let's look at it. Source ಎಲ್ಲಿ ಹುಟ್ಟುತ್ತೆ ಇದು? ಕೆಲವೊಬ್ರು ವೇರಿನಾಗ್ ಅನ್ನುವಂತ ಪ್ರದೇಶ ಹೇಳ್ತಾರೆ, ಕೆಲವೊಬ್ರು ಶೇಷನಾಗ್. ವೇರಿನಾಗ್ ಆರ್ ಶೇಷನಾಗ್, ಯಾವುದೇ ಇದ್ರೂ ಕರೆಕ್ಟ್ ಅಂತ ಹಾಕಿ ಎಕ್ಸಾಮ್ ನಲ್ಲಿ. ಇಟ್ಸ್ ಒರಿಜಿನ್ ಪ್ಲೇಸ್ ಇಸ್ ವೇರಿನಾಗ್ ಆರ್ ಶೇಷನಾಗ್. And important lakes, there are some lakes they came near Jhelum River, Ular Lake and Dal Lake. Very important lakes. What is the speciality of Ular Lake? Indian largest fresh water. ಬರ್ಕೊಳ್ಳಿ ಅದನ್ನ. India's largest fresh water lake. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ, ಹೌದಲ್ವಾ? ಓಕೆ, ಅಂಡ್ ದೇರ್ ಇಸ್ ಅ ದಾಲ್ ಲೇಕ್ ಆಲ್ಸೋ. ಕೇಳ್ತಾರ ಅವರು. ಉಲಾರ್ ಲೇಕ್ ಅಂಡ್ ದಾಲ್ ಲೇಕ್ಸ್ ಆರ್ ಕಮ್ಸ್ ನಿಯರ್ ಟು ಝೇಲಂ ರಿವರ್. ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್, ವಾಟ್ ಆರ್ ದ ಟ್ರಿಬ್ಯೂಟರೀಸ್? ದೇರ್ ಆರ್ ಸಮ್ ಟ್ರಿಬ್ಯೂಟರೀಸ್. ಉಪನದಿಗಳಿದೆ ಝೇಲಂ ನದಿಗೂ ಕೂಡ. ಓಕೆ, ಯು ಶುಡ್ ರಿಮೆಂಬರ್ ದ ನೇಮ್ಸ್. ಫಸ್ಟ್ ಒನ್ ಈಸ್ ಕಿಶನ್ ಗಂಗಾ ಅಂಡ್ ಲಿಡ್ಡರ್ ಅಂಡ್ ಸಿಂಧ್. This Kishan Ganga and Liddar are in India and the Sindh is in Pakistan. You can remember like this. KLS. In Belagavi there is a college called KLS Goute College. KLS Engineering Goute College ಇದೆ. ಸೊ ಅದರ ಮೇಲೆ ನೆನ್ಪಿಟ್ಕೊಳ್ಳಿ ನೀವು ಇದನ್ನ. ಕಿಶನ್ ಗಂಗಾ, ಲಿಡ್ಡರ್, ಸಿಂಧ್. KL is in India, Sindh is in Pakistan. They will ask in prelims. What are the tributaries of Jhelum River? Kishan Ganga, Liddar, Sindh. Okay. And there are some riverine islands. ಏನು riverine islands ಅಂತ ಅಂದ್ರೆ? Riverine island. What is island? What is the meaning of island? ದ್ವೀಪ. ಏನು ದ್ವೀಪ ಅಂದ್ರೆ? ಒಂದು ಪ್ರದೇಶ ಇದ್ದು ಅದ್ರ ಸುತ್ತ ಎಲ್ಲ ಕಡೆ ನೀರಿದ್ರೆ ಅದನ್ನ ಏನಂತ ಕರಿತೀವಿ? ಐಲ್ಯಾಂಡ್, ದ್ವೀಪ ಅಂತ ಕರಿತೀವಿ. ದೇರ್ ಇಸ್ ಅ ಪ್ಲೇಸ್, ದೇರ್ ಇಸ್ ಅ ಲ್ಯಾಂಡ್. The land surrounded by water is called as island. Okay, so what is riverine island? ನದಿ ಒಳಗಡೆ ದ್ವೀಪ ಇದ್ರೆ ಅದನ್ನ ಏನಂತ ಕರಿತೀವಿ? ರಿವರೈನ್ ಐಲ್ಯಾಂಡ್. ಸೊ ಭಾರತದಲ್ಲಿ ಅತ್ಯಂತ ದೊಡ್ಡ ರಿವರೈನ್ ಐಲ್ಯಾಂಡ್ ಯಾವುದು? ಮಜೂಲಿ ಅಂತ ಬರುತ್ತೆ. ವೇರ್ ಇಟ್ ಈಸ್ ಲೊಕೇಟೆಡ್? ಮಜೂಲಿ. ನೆನ್ಪಿಟ್ಕೊಳ್ಳಿ, ಲಾರ್ಜೆಸ್ಟ್ ಇಂಡಿಯನ್ ರಿವರೈನ್ ಐಲ್ಯಾಂಡ್ ಅಂತ ಬಂದ್ರೆ ಮಜೂಲಿ. ಇಟ್ ಈಸ್ ಲೊಕೇಟೆಡ್ ಇನ್ Assam, Brahmaputra river. Okay, so when it comes to Jhelum river, there are two riverine islands. One is Rupalank, another one is Sonalank. Rupalank and Sonalank. ಸೋನಾ ಅಂದ್ರೆ ಹಿಂದಿಯಲ್ಲಿ ಗೋಲ್ಡ್. ಹಿಂದಿ ಯಾರಿಗೆ ಬರುತ್ತೆ? ಕಂಪ್ಲೀಟ್ ಆಗಿ ಬರುತ್ತೆ ಯಾರಿಗಾದ್ರು? ಸೊ ಈ ರೂಪಾಲಂಕ್ ಅಂದ್ರೆ, ರೂಪ ಅಂದ್ರೆ ಸಿಲ್ವರ್ ಅವರಲ್ಲಿ. ಯು ಹ್ಯಾವ್ ಟು ಚೆಕ್ ಇಟ್. ಓಕೆ, ರೂಪಾಲಂಕ್ ಮತ್ತೆ ಸೋನಾಲಂಕ್ ಅನ್ನುವಂತ ಎರಡು ರಿವರೈನ್ ಐಲ್ಯಾಂಡ್ಗಳು ನಮಗೆ ಝೇಲಂ ನದಿಯಲ್ಲಿ ಕಂಡು ಬರುತ್ತೆ. ಇಷ್ಟು ಗೊತ್ತಿರಲಿ. ಸೊ ಈ ರೀತಿ ಇದೆ ಅದು. ಸೊ ಝೇಲಂ ನದಿ ಹರಿತಾ ಇದ್ರೆ
ಸೊ ಜೇಲಂ ನದಿ ಹರಿತಾ ಇದ್ರೆ ರೂಪಾಲಂಕ್ ಅಂಡ್ ಸೋಲಾಲಂಕ್ ಅನ್ನುವಂತಹ ಎರಡು ದ್ವೀಪಗಳು ಕಂಡು ಬರುತ್ತೆ ನಮಗೆ ನದಿಯಲ್ಲಿ. ಆಮೇಲೆ ಇದು ದಾಲ್ ಲೇಕ್ ಇದು. ಸೊ ದಾಲ್ ಲೇಕ್ ಇದಿದ್ರೆ ದಾಲ್ ಲೇಕ್ ನಲ್ಲಿ ಎರಡು ವಿಭಾಗ ಇದೆ. ದೇರ್ ಇಸ್ ಟೂ ಪಾರ್ಟ್ಸ್. ಒನ್ ಈಸ್ ಲೋಕ್ತುಕ್ ದಾಲ್ ಲೇಕ್. ಇಟ್ ಇಸ್ ಅ ಸ್ಮಾಲ್, ಇಟ್ ಇಸ್ ಲೊಕೇಟೆಡ್ ಹಿಯರ್. ಅಂಡ್ ದೇರ್ ಇಸ್ ಅ ಬಾಡ್ ದಾಲ್ ಲೇಕ್. ಹಿಯರ್ ಇಟ್ ಇಸ್ ಲೊಕೇಟೆಡ್. ಅದು ನಾನು ರಾಂಗ್ ಮಾರ್ಕ್ ಮಾಡಿದ್ದೀನಿ ಅಲ್ಲಿ. ಸರಿ ಮಾಡ್ಕೊಳ್ಳಿ ಇದನ್ನ. ದಾಲ್ ಲೇಕ್, ದಾಲ್ ಸರೋವರ ಇದೆಯಲ್ಲ, ಸೊ ಈ ಲಾಕೂಟ್ ದಾಲ್ ಲೇಕ್ ಅನ್ನುವಂಥದ್ದು ಮೇಲಿನ ಪಾರ್ಟು, ಬಾಡ್ ದಾಲ್ ಲೇಕ್ ಅನ್ನೋದು ಕೆಳಗಿನ ಪಾರ್ಟ್. ಒಂದ್ ಸ್ವಲ್ಪ ನಡುವೆ ಅದೇನಿದೆ ಅಂತ ಅಂದ್ರೆ ಈ ಭೂ ಪ್ರದೇಶದಿಂದ ಆವೃತವಾಗಿದೆ. ಸೊ ನಡುವೆ ಈ ರೀತಿ ಯು ಕ್ಯಾನ್ ಚೆಕ್ ಇನ್ ಮ್ಯಾಪ್ ಆಲ್ಸೋ. ಓಕೆ, ಅಂಡ್ ದಾಲ್ ಲೇಕ್ ಈಸ್ ನಿಯರ್ ಶ್ರೀನಗರ್ ಸಿಟಿ. ದಾಲ್ ಲೇಕ್ ಈಸ್ ನಿಯರ್ ಶ್ರೀನಗರ್ ಸಿಟಿ. ಸೊ ಝೇಲಂ ಎಲ್ಲೆಲ್ಲಿಂದ ಹೋಗುತ್ತೆ ಅಂತ ನೋಡಿದಾಗ it originates in Jammu and Kashmir and it enters Pakistan. There is no relation between Ladakh and Jhelum river. Jhelum ನದಿಗೂ ಮತ್ತು ಲಡಾಖ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. It's originate in Jammu and Kashmir and it enters Pakistan. ಜಮ್ಮುದಲ್ಲಿ ಉಗಮ ಆಗಿ ಪಾಕಿಸ್ತಾನಕ್ಕೆ ಹೋಗುತ್ತೆ, ಮುಗೀತದೆ ಅಷ್ಟೇ. ಎರಡೇ ಅದರ ಪ್ಲೇಸ್ಗಳು. And there are some dams. Number 1, Mangla Dam. It is in Pakistan. Indus river dam ಗಳಲ್ಲಿದ್ವು ಪಾಕಿಸ್ತಾನ್. And Jhelum river dam is in Pakistan only. Okay. And the Srinagar city is on bank of Jhelum river. Bank ಅಂದ್ರೆ ಏನು? ದಂಡೆ, ನದಿಯ ದಂಡೆ ಮೇಲೆ ಇದೆ. ಓಕೆ, ಹಾಗೇನೆ there is a Dutchingham National Park. What is the national park located in Indus river, near Indus river? Hemis National Park. ನೀವು ಹೇಗೆ ನೆನ್ಪಿಟ್ಕೊಳ್ಬೇಕಂದ್ರೆ ಈ ನದಿ ಬಗ್ಗೆ ಇದನ್ನೆಲ್ಲ ಸ್ಟಡಿ ಮಾಡುವಾಗ ಆ ನದಿದ್ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಕಂಪ್ಯಾರಿಸನ್ ಮಾಡಿ ನೆನ್ಪಿಟ್ಕೊಳಕ್ ಹೋಗ್ಬೇಕು, ಆರಾಮಾಗಿ ನೆನ್ಪುಳಿಯುತ್ತೆ. ಒಂದ್ ರೌಂಡ್ ಎಲ್ಲ ಸ್ಟಡಿ ಮಾಡಿ ನೀವು ಫೈನಲ್ ನೋಟ್ಸ್ ರೆಡಿ ಮಾಡ್ಕೊಳ್ಳುವಾಗ ಒಂದು A4 ಶೀಟ್ ನಲ್ಲಿ ಈ ರೀತಿ ಬರ್ಕೊಳ್ಬೇಕು. ಇಂಡಸ್, ಝೇಲಂ, ಚೆನಾಬ್, ರಾವಿ, ಬಿಯಾಸ್, ಸಟ್ಲಜ್. ಸೊ ಇಲ್ಲಿ ಸೋರ್ಸು, ಇಲ್ಲಿ ಡ್ಯಾಮ್ಸು, ಇಲ್ಲಿ ನ್ಯಾಷನಲ್ ಪಾರ್ಕು, ಇಲ್ಲಿ ರಾಮ್ಸಾರ್ ಸೈಟು, ಇಲ್ಲಿ ಇಂಪಾರ್ಟೆಂಟ್ ಸಿಟೀಸ್ ಒಂದೇ ಶೀಟ್ ನಲ್ಲಿ ರೆಡಿ ಮಾಡ್ಕೊಳ್ಬೇಕು ಫೈನಲ್. ಈಗ ಅಲ್ಲ, ನಾಟ್ ನೌ, ಲೇಟರ್. ಓಕೆ, Dutchingham National Park is located near which? Jhelum river. Next we will move to Chenab river. Okay, its origin source is Kullu hills. ಕುಲ್ಲು ಪರ್ವತಗಳಲ್ಲಿ ಇದು ಉಗಮ ಆಗುತ್ತೆ. ಸೊ ಇಲ್ಲಿ ಧೌಲಧಾರ ರೇಂಜ್ ಅನ್ನುವಂತಹ ಒಂದು ರೇಂಜ್ ಬರುತ್ತೆ, ಸರಣಿ ಬರುತ್ತೆ. ಏನು? ಪರ್ವತಗಳು. ಈ ಪರ್ವತಗಳಲ್ಲಿ ಉಗಮ ಆಗುತ್ತೆ. ಧೌಲಧಾರ, ಓಕೆ. ಆಮೇಲೆ ಬಾರಾಲಾಚಲ್ ಅನ್ನುವಂತಹ ಒಂದು ಮೌಂಟೇನ್ ಪಾಸ್ ನಮಗೆ ಇಲ್ಲಿ ಕಂಡು ಬರುತ್ತೆ. ಏನು? ಬಾರಾಲಾಚಾಲ. ವಾಟ್ ವಾಸ್ ದ ಮೌಂಟೇನ್ ಪಾಸ್ ನಿಯರ್ ಮಾನಸ ಸರೋವರ ಲೇಕ್ ಅಂಡ್ ಕೈಲಾಶ ಪರ್ವತ? ಮರಿಯಂ. ಓಕೆ, ಎಸ್, ನೆನ್ಪಿಟ್ಕೊಳ್ಳಿ, ಈ ರೀತಿ ನೆನ್ಪು ಮಾಡ್ಕೊಳ್ಳಿ ಹಿಂದಿಂದು. ನೆಕ್ಸ್ಟ್ ಇಲ್ಲಿ ವಾಟ್ ಈಸ್ ದ ಡ್ಯಾಮ್? ಬಗ್ಲಿಹಾರ್ ಡ್ಯಾಮ್. ಬಗ್ಲಿಹಾರ್ ಡ್ಯಾಮ್ ಈಸ್ ಲೊಕೇಟೆಡ್ ಇನ್ Jammu and Kashmir. In Jammu and Kashmir, it is in India. So Chenab River's dam is in India. ಭಾರತದಲ್ಲಿದೆ ಚೆನಾಬ್ ನದಿಯ ಡ್ಯಾಮ್. ಓಕೆ, ದೆನ್ ವಾಟ್ ಆರ್ ದ ವೈಲ್ಡ್ ಲೈಫ್ಸ್ ಇನ್ ದಿಸ್ ರಿವರ್? ಇದರಲ್ಲಿ ಯಾವ್ಯಾವ ನಮಗೆ ಈ ಭಾಗದಲ್ಲಿ ಕಂಡು ಬರುವಂತಹ ಇವು ವನ್ಯ ಜೀವಿಗಳು ಯಾವುದು ಅಂತ ನೋಡಿದಾಗ ಹಾಗ್ ಡೀರ್. ಡಿಯರ್ ಅಂತಾರೆ ಜಿಂಕೆಗೆ. ಡೀರ್ ಅಂತಾರೋ ಡಿಯರ್ ಅಂತಾರೆ? ಡಿಯರ್ ಅಂತಾರಂತೆ. ನಾನು ಡೀರ್ ಅಂತ ಇದ್ದೆ, ಡೀರ್ ಅಲ್ಲ, ಅದು ಡಿಯರ್ ಅಂತೆ. ಓಕೆ, ಸೊ ಹಾಗ್ ಡಿಯರ್ ಅನ್ನುವಂತಹ ಒಂದು ಪ್ರಾಣಿ ನಮಗಿಲ್ಲಿ ಕಂಡು ಬರುತ್ತೆ. ಹಾಗ್ ಡಿಯರ್ ಈಸ್ ಜಮ್ಮು ಕಾಶ್ಮೀರ್ ಸ್ಟೇಟ್ ಎನಿಮಲ್ ಅಲ್ವಾ? ಜಮ್ಮು ಕಾಶ್ಮೀರದ ರಾಜ್ಯ ಪ್ರಾಣಿ ಯಾವುದು? ಸಾರಿ, ಕಾಶ್ಮೀರ್ ಸ್ಟ್ಯಾಗ್ ಈಸ್ ಜಮ್ಮು ಕಾಶ್ಮೀರ್ ಸ್ಟೇಟ್ ಎನಿಮಲ್. ಇದಲ್ಲ, ಹಾಗ್ ಡಿಯರ್ ಅಲ್ಲ. ಓಕೆ, ಆಮೇಲೆ ಇದರ ಹೆಸರು ಕಾಶ್ಮೀರ್ ಟ್ಯಾಗು ಅಂತಾರ ಇದನ್ನ? ಕಾಶ್ಮೀರ್ ಟ್ಯಾಗ್ ಬೇರೆ ಇದೆ. ಹೌದು ಹೌದು. ಅಂಡ್ ದೇರ್ ಇಸ್ ಅ ಟೆಂಪಲ್, ವೈಷ್ಣೋ ದೇವಿ ಟೆಂಪಲ್ ಕೂಡ ನಮಗೆ ಎಲ್ಲಿ ಕಂಡು ಬರುತ್ತೆ? ಚೆನಾಬ್ ನದಿಯ ಪಕ್ಕದಲ್ಲಿ ನಮಗೆ ಕಂಡು ಬರುತ್ತೆ. ವಾಟ್ ವರ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ಜೇಲಂ? ಅಲ್ಲಿ ಯಾವ್ಯಾವ ಇದ್ವು ಹೇಳಿ ನೋಡೋಣ. ಶ್ರೀನಗರ್ ಇತ್ತು. ಓಕೆ, ಬರ್ಕೊಳ್ತಾ ಇದ್ದೀರಿ? ಓಪನ್ ಮಾಡಿ. ಓ, ಲೇಕ್ ಅಲ್ಲ ನಾನು ಕೇಳಿದ್ದು.
ಟಿಕೆಸ್ಟ್ರಿ ಮಾನೆಸ್ಟ್ರಿ ಅಂತ ಬಂದಿತ್ತಲ್ಲ ಎಲ್ಲದು? ಚೆಕ್ ಇಟ್. ಬರ್ಕೊಳ್ಬೇಕು. ಇಲ್ಲೇ ಬರ್ದಿದ್ನಲ್ಲ ನಾನು. ನೀವು ತುಂಬಾ ಒಂದೊಂದು ಪೇಜಲ್ಲಿ ಬರಿತಾ ಹೋಗಿ. ನಾನು ದೊಡ್ಡ ದೊಡ್ಡ ಅಕ್ಷರನ ಬರ್ದಿದ್ದೀನಿ. ಎಸ್, ಇಲ್ಲಿದೆ ನೋಡಿ. ಹೆಮೀಸ್ ನ್ಯಾಷನಲ್ ಪಾರ್ಕ್. ಎಸ್, ಇಂಡಸ್ ರಿವರ್ ಇದೆ ಇದು. ಎಸ್ ಇಂಡಸ್ ನಲ್ಲಿ ಇತ್ತು. ಇಲ್ಲಿ ಯಾವುದು ಇಲ್ಲ ನಮ್ಗೆ ಪ್ಲೇಸ್ಗಳು. ಜೇಲಂ ನಲ್ಲಿ ಶ್ರೀನಗರ ಒಂದೇ. ಬಗ್ಲಿಹಾರ್ ಡ್ಯಾಮ್ ಅಂಡ್ ಹಾಗ್ ಡಿಯರ್. ನೆಕ್ಸ್ಟ್, ವೇರ್ ಇಟ್ ಒರಿಜಿನೇಟ್ಸ್? ಚೆನಾಬ್ ರಿವರ್. ಇಟ್ ಒರಿಜಿನೇಟ್ಸ್ ಇನ್, ಆಕ್ಚುಲಿ ಹೀಗೆ ಬರ್ಕೊಳ್ಬೇಕು ನಾವು. ನೀವು ಹೀಗೆ ಬರ್ಕೊಳ್ಳಿ. ಹಿಮಾಚಲ್ ಪ್ರದೇಶದಲ್ಲಿ ಉಗಮ ಆಗುತ್ತೆ. ದೆನ್ ಇಟ್ ಎಂಟರ್ಸ್ ಜಮ್ಮು ಅಂಡ್ ಕಾಶ್ಮೀರ್. ದೆನ್ ಇಟ್ ಎಂಟರ್ಸ್ ಪಾಕಿಸ್ತಾನ್. ಓಕೆ, ಆ ಕಡೆಯಿಂದ ಈ ಕಡೆ ಹರಿಯುತ್ತೆ ಚೆನಾಬ್ ರಿವರ್. ಓಕೆ, then how it originates in Himachal Pradesh? Actually in Himachal Pradesh there is a Chandra river and there is a Bhaga river. ಈ ಚಂದ್ರಾ ರಿವರ್ ಪ್ಲಸ್ ಭಾಗಾ ರಿವರು ತಂಡಿ ಅನ್ನುವಂತ ಅಥವಾ ತಂಡಿ ಅನ್ನುವಂತ ಪ್ರದೇಶದಲ್ಲಿ ಇಟ್ ಇಸ್ ಅ ಪ್ಲೇಸ್, ನಾಟ್ ರಿವರ್. ಓಕೆ, ಇಲ್ಲಿ ಏನಾಗುತ್ತೆ, ಒಂದುಗೂಡುತ್ತೆ, ಮರ್ಜಸ್. ಓಕೆ, ದೆನ್ ಚೆನಾಬ್ ರಿವರ್ ವಿಲ್ ಕಂಟಿನ್ಯೂ ಫ್ರಾಮ್ ಹಿಯರ್. ಇಲ್ಲಿಂದ ಚಂದ್ರ ಮತ್ತು ಭಾಗಾ ರಿವರ್ ಎಲ್ಲಿ ಕೂಡುತ್ತೆ? ತಂಡಿ ಅನ್ನುವಂತ ಪ್ರದೇಶದಲ್ಲಿ. ಅಲ್ಲಿಂದ ಅವು ಹರಿತಾ ಹೋಗುತ್ತೆ ಮುಂದೆ ಹೋಗಿ ಎಲ್ಲಿ ಸೇರ್ಕೊಳ್ಳುತ್ತೆ ಇದು? ಸಟ್ಲಜ್ ರಿವರ್ ಸೇರ್ಕೊಳ್ಳುತ್ತಾ ಅದು? ಓಕೆ, ಸೊ ಈ ರೀತಿ. ಅಂಡ್ ದೇರ್ ಇಸ್ ಅ ಪಾಸ್, ರೋಹತಂಗ್ ಪಾಸ್ ಅನ್ನುವಂಥದ್ದು ಕಂಡು ಬರುತ್ತೆ ನಮ್ಗೆ ಚೆನಾಬ್ ನದಿಯ ಪಕ್ಕದಲ್ಲಿ. ಸೊ ಅಲ್ಲಿ ಯಾವ ಪಾಸ್ ಇತ್ತು? ಜೇಲಂಗೆ ಬಾರಾಲಾಚಾಲ. ಸೊ ಇಂಡಸ್ಗೆ ಮರಿಯಂ. ಎಸ್, ಆ ರೀತಿ. ನೆಕ್ಸ್ಟ್, ದೇರ್ ಇಸ್ ಅ ಕುಲ್ಲು ಅಂಡ್ ಮನಾಲಿ. ಇಂಪಾರ್ಟೆಂಟ್ ಪ್ಲೇಸಸ್ ಇವು. ಇಲ್ಲಿ ಕಂಡು ಬರುವಂತಹ ಇಂಪಾರ್ಟೆಂಟ್ ಪ್ರೇಕ್ಷಣೀಯ ಸ್ಥಳಗಳು ಕುಲ್ಲು ಮತ್ತು ಮನಾಲಿ ಅನ್ನುವಂತಹ ಪ್ಲೇಸ್ಗಳು ನಮಗೆ ಕಂಡು ಬರುತ್ತೆ. ಒಂದ್ಸಾರಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಆ ಫೋಟೋಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ನೆನಪುಳಿಯುತ್ತೆ ಶಾಶ್ವತವಾಗಿ. ಕುಲ್ಲು ಅಂಡ್ ಮನಾಲಿ ರಿವರ್ ಪ್ಲೇಸಸ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ರಾವಿ ರಿವರ್. ಅವ್ರು ರವಿ ಅಂತಾನು ಕೂಡ ಕೆಲವೊಬ್ರು ಕರೀತಾರೆ, ಬಟ್ ಇಸ್ ಅ ರಾವಿ ರಿವರ್. ಇಟ್ ಈಸ್ ಆಲ್ಸೋ ಒರಿಜಿನೇಟ್ಸ್ ಇನ್ ಹಿಮಾಚಲ್ ಪ್ರದೇಶ್, ಮುಲ್ತಾನ್ ಅನ್ನುವಂತ ಒಂದು ತಾಲೂಕಿನಲ್ಲಿ, ಅಂಡ್ ಕಾಂಗ್ದಾ ಡಿಸ್ಟಿಕ್, ಹಿಮಾಚಲ್ ಪ್ರದೇಶ್. So Chenab as well as Ravi river originates in Himachal Pradesh, and Jhelum river originates in Ladakh or Jammu or Kashmir? Jammu and Kashmir. Indus river originates in Manas Sarovar Lake. Manas Sarovar Lake located in India or Tibet? Tibet nalli alva. Yes. Then there are some dams, Thein dam and Chamera 1 and Chamera 2 ಡ್ಯಾಮ್. ಸೊ ಟೋಟಲ್ 3 ಡ್ಯಾಮ್ಗಳಿದೆ. ಯಾವ ನದಿಗೆ? ರಾವಿ ನದಿಗೆ. ದೇರ್ ಆರ್ 3 ಡ್ಯಾಮ್ಸ್ ಫಾರ್ ರಾವಿ ರಿವರ್. ಇದನ್ನ ಥೇನ್ ಡ್ಯಾಮ್ ಅನ್ನ ರಂಜಿತ್ ಸಾಗರ್ ಅಂತ ಡ್ಯಾಮ್ ಅಂತಾನು ಕೂಡ ಕರೀತಾರೆ, ಥೇನ್ ಡ್ಯಾಮ್ ಅನ್ನ. ಸೊ ಆಲ್ 3 ಡ್ಯಾಮ್ಸ್ ಆರ್ ಲೊಕೇಟೆಡ್ ಇನ್ ಇಂಡಿಯಾ. The dams of Indus as well as Jhelum are located in Pakistan, but the dams of Ravi river are located in India. And what about Chenab river dam? The name of Chenab river dam? ಬಗ್ಲಿಹಾರ್ ಅಲ್ವಾ? ಬಗ್ಲಿಹಾರ್ ಡ್ಯಾಮ್ ಎಲ್ಲಿತ್ತು? ಚೆನಾಬ್ಗಿತ್ತ ಅಥವಾ ಇದಕ್ಕಿತ್ತು? ಇಲ್ಲಿದೆ ನೋಡಿ, ಬಗ್ಲಿಹಾರ್ ಡ್ಯಾಮ್ ಲೊಕೇಟೆಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಓಕೆ, ಅವ್ರು ಹೊಂದಿಸಿ ಬರೆಯರಿ ಇಲ್ಲಿ ಕೇಳ್ತಾರೆ, ಯು ಶುಡ್ ರಿಮೆಂಬರ್. ದೇರ್ ಇಸ್ ಅ ಟೆಂಪಲ್ ಕಾಲ್ಡ್ ಮುಕ್ತೇಶ್ವರ. ಸೊ ವಾಟ್ ವಾಸ್ ದ ಟೆಂಪಲ್ ನಿಯರ್ ಚೆನಾಬ್? ವೈಷ್ಣೋ ದೇವಿ, ಹೌದಲ್ವಾ? ಎಸ್. ನೆಕ್ಸ್ಟ್, ರಾವಿ ರಿವರ್ ಮೀಟ್ಸ್ ಚೆನಾಬ್ ಆಟ್ ಸರಾಯಿ ಸಿಂಧು. ರಾವಿ ನದಿ ಅನ್ನೋದು ಚೆನಾಬನ ಎಲ್ಲಿ ಮೀಟ್ ಆಗತ್ತೆ? ಸರಾಯಿ ಸಿಂಧು ಅನ್ನುವಂತ ಪ್ರದೇಶ. ಸೊ ಹಾಗೇನೆ ಈ ಚೆನಾಬು ಸಟ್ಲಜನ ಎಲ್ಲಿ ಮೀಟ್ ಆಗಿತ್ತು? ಸಾರಿ, ಆ ಚಂದ್ರ ಮತ್ತು ಭಾಗಾ ರಿವರ್ ಸೇರಿದಾಗ ಒಂದು ರಿವರ್ ಆಗಿತ್ತು, ತಂಡಿ ಅನ್ನುವಂತ ಪ್ರದೇಶ ಅಲ್ವಾ? ಆ ರೀತಿ. ಸೊ ದಿಸ್ ರಾವಿ ರಿವರ್ ಫ್ಲೋ ಥ್ರೂ ಚಂಬಾ ವ್ಯಾಲಿ. ಚಂಬಾ ಅನ್ನುವಂತ ಒಂದು ಕಣಿವೆ ಬರುತ್ತೆ, ಆ ವ್ಯಾಲಿ ನಡುವೆ ಈ ರಾವಿ ರಿವರ್ ಹರಿತಾ ಹೋಗುತ್ತೆ. ಸೊ ಚಂಬಾ ವ್ಯಾಲಿ, ಚಂಬಾ ಅಂತ ಅನ್ಕೊಂಡು ಚೆನಾಬ್ ಅಂತ ಅನ್ಲಿಕ್ಕೆ ಹೋಗ್ಬೇಡಿ. ಸೊ ಚಂಬಾ ವ್ಯಾಲಿ ನಡುವೆ ಇರುವಂತಹ ನದಿ ಯಾವುದು? ರಾವಿ ನದಿ. ಕನ್ನಡದಲ್ಲಿ ಬರ್ಕೊಳ್ಳೋರು ಕನ್ನಡದಲ್ಲಿ ಬರ್ಕೊಳ್ಳಿ, ನಡೆಯುತ್ತೆ. ಬಟ್ IAS ಬರೆಯೋರು ಇಂಗ್ಲಿಷ್ಲೇ ಬರ್ಕೊಳ್ಬೇಕು ಕಡ್ಡಾಯವಾಗಿ. ಅದು ಈ ವರ್ಡ್ಸ್ ರೂಢಿ ಆಗ್ಬೇಕು ನಿಮ್ಗೆ ಇವೆಲ್ಲ. ಓಕೆ, ಸರಾಯಿ ಸಿಂಧು ಏನಿದು? ವಾಟ್ ಈಸ್ ಸರಾಯಿ ಸಿಂಧು? ವೇರ್ ರಾವಿ ರಿವರ್ ಮೀಟ್ಸ್ ಚೆನಾಬ್. ಓಕೆ,
ಸೊ ಯಾವ ರೀತಿ ರಾವಿ ರಿವರ್ ಹರಿಯುತ್ತೆ ನೆನ್ಪಿಟ್ಕೊಳ್ಳಿ. ಎಲ್ಲಿಂದ ಅಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಉಗಮ ಆಗಿ ಪಂಜಾಬ್ ಬಂದು ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋಗುತ್ತೆ. ದಿಸ್ ಈಸ್ ರಾವಿ ರಿವರ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಬಿಯಾಸ್. ನಾಳೆ ಒಬ್ಬೊಬ್ರು ಬಂದು ಒಂದೊಂದು ನದಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಹಾ, ಚೀಟಿ ಹಾಕ್ತೀನಿ, ಯಾರ ಚೀಟಿ ಬರುತ್ತೋ ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡ್ಬೇಕು ಒಂದೊಂದು ರಿವರ್. ಅದ್ರಲ್ಲಿ ಏನೇನ್ ಕಾಂಟೆಂಟ್ ಹೇಳಿದೀನಿ ಅದೆಲ್ಲ ಇರ್ಬೇಕು ನಮಗೆ. ಬೇಕಾದ್ರೆ ಲಿಸ್ಟ್ ನೆನ್ಪಿಟ್ಕೊಳ್ಳಿ. ಏನಂದ್ರೆ ಫಸ್ಟ್ ನದಿ ಹೆಸರು, ವಾಟ್ ಈಸ್ ದ ನೇಮ್ ಆಫ್ ರಿವರ್, ಇಟ್ಸ್ ಸೋರ್ಸ್ ಅಂಡ್ ಡ್ಯಾಮ್ಸ್, ಪ್ಲೇಸಸ್. ಓಕೆ, ಆಮೇಲೆ ವೈಲ್ಡ್ ಲೈಫ್. ನೆಕ್ಸ್ಟ್ ಇಟ್ಸ್ ಲೊಕೇಶನ್, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಸೊ ಅದು ಯಾರ್ಯಾರನ್ನ ಮೀಟ್ ಆಗುತ್ತೆ, ಈ ರೀತಿ ಎಲ್ಲ ನೀವು ನಾಳೆ ಹೇಳ್ಬೇಕು ನನಗೆ. ಓಕೆ, ನೆಕ್ಸ್ಟ್ ನಾಳೆ 9 ಗಂಟೆಯಿಂದ 9 ಗಂಟೆಯಿಂದ 9:30 ಅದಾಗಬೇಕು. 9:30 ನಾನು ಕ್ಲಾಸ್ ತಗೊಳ್ತೀನಿ. ನೆಕ್ಸ್ಟ್ ಬಿಯಾಸ್. ಇಟ್ ಈಸ್ ಎಂಟೈರ್ಲಿ ಇನ್ ಇಂಡಿಯಾ. ಬಿಯಾಸ್ ನದಿ ಏನಿದೆಯಲ್ಲ ಸಂಪೂರ್ಣವಾಗಿ ಭಾರತದಲ್ಲಿದೆ. ಯಾಕೆ ನೆನಪಿದೆಯಾ ನಿಮಗೆ ಡಯಾಗ್ರಾಮು? ಸಿ, ದಿಸ್ ಈಸ್ ಅವರ್ ಸಟ್ಲಜ್, ಹಿಯರ್ ಇಸ್ ದ ಬಿಯಾಸ್ ರಿವರ್. ಇಟ್ ಈಸ್ ವೆರಿ ಸ್ಮಾಲ್ ರಿವರ್, ಸೊ ಇಟ್ ಈಸ್ ಇನ್ ಓನ್ಲಿ ಇಂಡಿಯಾ. ಭಾರತದಲ್ಲಿ ಮಾತ್ರ ಇದೆ ಈ ನದಿ. ವೇರ್ ಇಟ್ ಒರಿಜಿನೇಟ್ಸ್? ಇಟ್ಸ್ ಸೋರ್ಸ್ ಇಸ್ ಬಿಯಾಸ್ ಕುಂಡ್. ರೋಹತಂಗ್ ಪಾಸ್ ಅನ್ನುವಂತಹ ಪಾಸ್ ಬರುತ್ತೆ, ಅಲ್ಲಿ ಬಿಯಾಸ್ ಕುಂಡ್ನಲ್ಲಿ ಇದು ಉಗಮ ಆಗುತ್ತೆ. ಓಕೆ, ಅಂಡ್ ದೆನ್ ಇಟ್ ಜಾಯಿನ್ಸ್ ಸಟ್ಲಜ್ ಆಟ್ ಹರಿಕೆ. ಹರಿಕೆ ಅನ್ನುವಂತ ಒಂದು ಪ್ರದೇಶ ಇದೆ, ಇಲ್ಲಿ ಸಟ್ಲಜ್ ಅನ್ನ ಇದು ಮೀಟ್ ಆಗುತ್ತೆ. ಯಾವುದು? ಬಿಯಾಸ್. ಸೊ ಇದೇನ್ ನಾವಿಲ್ಲಿ ಬರೆದ್ವಲ್ಲ, ಈ ಸಟ್ಲಜ್ ರಿವರು, ಈ ಸಟ್ಲಜ್ ರಿವರ್ಗೆ ಪಾಸ್ ಆಗುತ್ತಲ್ಲ, ಇದು ಹರಿಕೆ ವೆಟ್ಲ್ಯಾಂಡ್. ಐ ಥಿಂಕ್ ಇಟ್ ಇಸ್ ಅ ವೆಟ್ಲ್ಯಾಂಡ್. ವೆಟ್ಲ್ಯಾಂಡ್ ಹೇಳ್ತೀನಿ, ವೆಟ್ಲ್ಯಾಂಡ್ ಅಂದ್ರೆ ಏನಂತ ನೆನ್ಪಿಟ್ಕೊಳ್ಳಿ, ಜೌಗು ಪ್ರದೇಶ. ಓಕೆ, ಸೊ ಇಟ್ ಈಸ್ ಆಲ್ಸೋ ಅ ರಾಮ್ಸಾರ್ ಸೈಟ್ ಇನ್ ಪಂಜಾಬ್. ಸೊ ಪಂಜಾಬ್ ನಲ್ಲಿ ಮೀಟ್ ಆಗುತ್ತೆ. ರಾಮ್ಸಾರ್ ಸೈಟ್ಸ್ ಅಂದ್ರೆ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವು ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ವಿ ವಿಲ್ ಸ್ಟಡಿ ಅಬೌಟ್ ಇನ್ ಎನ್ವೈರ್ಮೆಂಟ್. ಸೊ ಇಟ್ ಜಾಯಿನ್ಸ್ ಸಟ್ಲಜ್ ಆಟ್ ಹರಿಕೆ. ಹರಿಕೆ ಅನ್ನುವಂತ ಪ್ರದೇಶದಲ್ಲಿ ಜಾಯಿನ್ ಆಗುತ್ತೆ. ಅಂಡ್ ವಾಟ್ ಆರ್ ದ ಡ್ಯಾಮ್ಸ್? ಪಂಢೋ ಅಂಡ್ ಪಾಂಗ್ ಡ್ಯಾಮ್ಸ್. ಇದಕ್ಕಿಂತ ಮುಂಚೆ ಇತ್ತಲ್ಲ ಅದ್ರ ಡ್ಯಾಮ್ಗಳು ಯಾವುದು? ಥೇನ್ ಡ್ಯಾಮ್. ಇನ್ನೊಂದು ಹೆಸರು ಅದ್ರದ್ದು, ವಾಟ್ ಇಸ್ ದ ಅನದರ್ ನೇಮ್? ರಂಜಿತ್ ಸಿಂಗ್ ಅಲ್ಲ, ರಂಜಿತ್ ಸಿಂಗ್. ಅದ್ರ ರಂಜಿತ್ ಸಿಂಗ್ ಸಾಗರ್, ಅದ್ರ ಕೆಳಗಡೆ ಚೆಮೇರಾ 1 ಅಂಡ್ ಚೆಮೇರಾ 2. ಓಕೆ, ಸೊ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ದೇರ್ ಇಸ್ ಅ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್. ಓಕೆ, ಇಲ್ಲಿ ಪಾರ್ವತಿ ವ್ಯಾಲಿ ಅನ್ನುವಂಥದ್ದು ಕಂಡು ಬರುತ್ತೆ, ತೀರ್ಥನ್ ವ್ಯಾಲಿ ಅನ್ನುವಂಥದ್ದು ಕಂಡು ಬರುತ್ತೆ. ವ್ಯಾಲಿ ಅಂದ್ರೆ ಏನು? ಕಣಿವೆ ಪ್ರದೇಶ. ಸೊ ಹೀಗೆ ನಡ್ಕೊಂಡು ಹೋಗೋಕೆ ಜನ ದಾರಿ ಇರುತ್ತಲ್ಲ, ಆ ಕಣಿವೆ ಪ್ರದೇಶ, ಎರಡು ಪರ್ವತಗಳ ನಡುವಿನ ಜಾಗ ಅಂತ ಕರಿತೀವಿ ಅದನ್ನ, ಕಣಿವೆ. ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಇಲ್ಲಿ ಕಂಡು ಬರುತ್ತೆ ನಮ್ಗೆ. ಸೊ ವಾಟ್ ಈಸ್ ದ ಟೆಂಪಲ್? ಹಡಿಂಬಾ ಟೆಂಪಲ್. ಅಥವಾ ಇದಿರೋದು ಮನಾಲಿಯಲ್ಲಿ, ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ದೇರ್ ಇಸ್ ಅ ಹಡಿಂಬಾ ಟೆಂಪಲ್. ಇದಕ್ಕಿಂತ ಮುಂಚೆ ಇತ್ತು ಯಾವ್ದದು? ಮುಕ್ತೇಶ್ವರ ಟೆಂಪಲ್. ವಿಚ್ ರಿವರ್? ಸಿ ಹೌ ಯು ಕ್ಯಾನ್ ರಿಮೆಂಬರ್? ಸರ್ಚ್ ಇನ್ ಮ್ಯಾಪ್ ನಲ್ಲಿ ಸರ್ಚ್ ಮಾಡ್ಕೊಂಡು ಆ ಪ್ಲೇಸ್ ನೆನಪಿದ್ರೆ ಯು ಡೋಂಟ್ ಫಾರ್ಗೆಟ್. ಆ ಪ್ಲೇಸ್ ನೆನಪಿಟ್ಕೊಳ್ಬೇಕು ನೀವು ಮ್ಯಾಪ್ ನಲ್ಲಿ. ಅದ್ರ ಪಕ್ಕ ಇರುವಂತ ನದಿಯನ್ನ ಸರ್ಚ್ ಮಾಡಿ. ಓಕೆ, ಈ ಗೂಗಲ್ ಇರುತ್ತಲ್ಲ, ಗೂಗಲ್ ಅರ್ತ್ ಅಥವಾ ಗೂಗಲ್ ಮ್ಯಾಪ್, ಅಲ್ಲಿ ಚೆಕ್ ಮಾಡಿ ನೋಡಿ, ಸಿಗುತ್ತೆ. ಅಂಡ್ ಪ್ಲೇಸಸ್ ಕುಲು ಮನಾಲಿ ಇಲ್ಲೂ ಕೂಡ ಕಂಡು ಬರುತ್ತೆ ನಮಗೆ. ಅಂಡ್ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ನಲ್ಲಿ ಮಾತ್ರ ಇದೆ. ಸೊ ದ ರಿವರ್ ಬಿಯಾಸ್ ಈಸ್ ಇನ್ ಓನ್ಲಿ ಹಿಮಾಚಲ್ ಪ್ರದೇಶ್ ಅಂಡ್ ಪಂಜಾಬ್ ಅಷ್ಟೇ, ಮುಗೀತು. ಓನ್ಲಿ ಇನ್ ಇಂಡಿಯಾ. ಸರಿನಾ? ನೌ ವಿ ವಿಲ್ ಮೂವ್ ಟುವರ್ಡ್ಸ್ ಸಟ್ಲಜ್ ರಿವರ್. Sutlej river originates in Rakas Lake. So it is in Tibet. Rakas Lake ನಲ್ಲಿ ಉಗಮ ಆಗುತ್ತೆ. It enters India through Shipkila Pass. ಶಿಪ್ಕಿಲಾ ಪಾಸ್ ಮುಖಾಂತರ ಭಾರತಕ್ಕೆ ಇದು ಬರುತ್ತೆ. ಯಾವ ನದಿ? ಸಟ್ಲಜ್ ರಿವರ್. ಓಕೆ, then what are the dams? We call ಬಾಕ್ರಾ ನಂಗಲ್ ಎರಡು ಮರ್ಜ್ ಮಾಡಿ ಕರಿತೀವಿ ನಾವು. ಆಕ್ಚುಲಿ the both are different. ಭಾಕ್ರಾ ಡ್ಯಾಮ್ ಇನ್ ಹಿಮಾಚಲ್ ಪ್ರದೇಶ್, ನಂಗಲ್ ಡ್ಯಾಮ್ ಇಸ್ ಇನ್ ಪಂಜಾಬ್. ಓಕೆ, ಇದು ಬಿಲಾಸ್ಪುರ ಅನ್ನುವಂತ ಪ್ರದೇಶ ಇದೆ, ಅಲ್ಲಿದೆ. ಇದು ನಂಗಲ್ ಅನ್ನುವಂತ ಪ್ರದೇಶದಲ್ಲಿ ಇದೆ. ಇದನ್ನ ಭಾಕ್ರಾನ ಇನ್ನೊಂದು ಹೆಸರಿಂದ ಕರೀತಾರೆ, ಗೋವಿಂದ ಸಾಗರ್ ಅಂತ ಹೇಳಿ. ಎಸ್, ನೀವೇನ್ ಮಾಡಿ ಇವತ್ತು ಮನೆಗೆ ಹೋಗಿ ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಹೀಗೆ ನಾನು ಹೇಳಿದಿನಲ್ಲ, ಯು ಮೇಕ್ ಅ ಲಿಸ್ಟ್ ಹಿಯರ್ ಇಂಡಸ್ ರಿವರ್, ಚೆನಾಬ್, ಝೆಲಂ, ಬಿಯಾಸ್, ಅಂಡ್ ರೈಟ್ ಲೈಕ್ ಡ್ಯಾಮ್ಸ್, ನ್ಯಾಷನಲ್ ಪಾರ್ಕ್, ಪ್ಲೇಸಸ್,
ಒರಿಜಿನ್ ಸೋರ್ಸ್ ಈ ರೀತಿ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಇವತ್ತೇ ಹೋಗಿ ಇವತ್ತಿಂದ ಇವತ್ತೇ ಫೈನಲ್ ಆಗಿಬಿಡುತ್ತೆ ನಿಮ್ಗದು. ಕನ್ಫ್ಯೂಸ್ ಆಗಲ್ಲ. ಆ ಚಾರ್ಟ್ ನಿಮ್ ಕಣ್ಮುಂದೆ ಶಾಶ್ವತವಾಗಿರ್ಬೇಕು. ಓಕೆ. And there is another dam, Nathpa Jhakri, third dam, Nathpa Jhakri. It is used for ರಿಸರ್ವ್ ವಾಟರ್. ವಾಟರ್ ಯೂಸ್ ಮಾಡೋಕೆನೆ ರಿಸರ್ವಾಯರ್ ಕಟ್ಟಿರ್ತಾರೆ ಬಿಡಿ. ರಿಸರ್ವಾಯರ್ ಅಂತ ಅಂದ್ರೆ ವಾಟರ್ ರಿಸರ್ವಾಯರ್ ಅಂದ್ರೆ ಜಲಾಶಯ, ಜಲಾಶಯಗಳು. ಓಕೆ, ಮೂರು ಕೂಡ ಡ್ಯಾಮ್ಗಳು. ಸರಿ. ಅಂಡ್ ದೆನ್ ಬಿಯಾಸ್ ಮೀಟ್ಸ್ ಸಟ್ಲಜ್ ಅಟ್ ಹರಿಕೆ ವೆಟ್ಲ್ಯಾಂಡ್. ಆಲ್ರೆಡಿ ವಿ ಟೋಲ್ಡ್, ಮೊದಲು ಕೂಡ ಸ್ಟಡಿ ಮಾಡಿದ್ವಿ ಬಿಯಾಸ್ ಸ್ಟಡಿ ಮಾಡುವಾಗ. ಹರಿಕೆ ಅನ್ನುವಂತಹ ಪ್ರದೇಶದಲ್ಲಿ ಇದು ಮೀಟ್ ಆಗುತ್ತೆ. ನೆಕ್ಸ್ಟ್ ಸಿ ಮ್ಯಾಪ್ ನಲ್ಲಿ ನೋಡಿ ಯಾವ್ಯಾವ್ದು ಎಲ್ಲೆಲ್ಲಿದೆ. ಸೊ ದಿಸ್ ಈಸ್ ಅವರ್ ಯಾವ ವಿಚ್ ರಿವರ್? ಸಟ್ಲಜ್ ರಿವರ್. ಹಿಯರ್ ಈಸ್ ನಾಥ್ಪಾ ಜಾತ್ರಿ. ಏನಿದು? ಇಟ್ ಇಸ್ ಅ ಡ್ಯಾಮ್. ಹಿಯರ್ ಈಸ್ ಭಾಕ್ರಾ ಡ್ಯಾಮ್. ಓಕೆ. ದೆನ್ ಸರ್ಚ್ ವೇರ್ ಈಸ್ ಅ ನಂಗಲ್ ಡ್ಯಾಮ್. Okay, this is Satluj river and this is Bias. This is Himachal Pradesh. Then what are the tributaries of these river? ಇದರ ಉಪನದಿಗಳು ಯಾವ್ಯಾವುದು? ಒಂದೇದು ಬಿಯಾಸ್ ಆಯ್ತು, ಹಾಗೇನೆ ಬಾಸ್ಪಾ ಅಂತ ಒಂದಿದೆ, ಸ್ಪಿಟಿ ಅಂತ ಒಂದಿದೆ. ಓಕೆ, ಇನ್ ದಿಸ್ ಮ್ಯಾಪ್ ವಿ ಕ್ಯಾನ್ ಸಿ. ಓಕೆ, ಬಾಸ್ಪಾ ತುಂಬಾ ಚಿಕ್ಕದಿದೆ, ಅದಕ್ಕೋಸ್ಕರ ತೋರಿಸಿಲ್ಲ ಅನ್ಸುತ್ತೆ ಅವರು. ಸೊ ಇದು ಸಟ್ಲಜ್ ಇದೆಯಲ್ಲ, ಇಲ್ಲಿ ಒಂದು ಸ್ಪಿಟಿ ಅನ್ನುವಂತ ಸ್ಮಾಲ್ ನದಿ ಇದೆ. ಆಮೇಲೆ ದಿಸ್ ಇಸ್ ಬಿಯಾಸ್ ಅಂಡ್ ದೇರ್ ಇಸ್ ನೋ ಲಿಂಕ್ ಬಿಟ್ವೀನ್ ಸ್ಪಿಟಿ ಅಂಡ್ ಚೆನಾಬ್. ಚೆನಾಬ್ ನದಿಗೂ ಸ್ಪಿಟಿ ನದಿಗೂ ಯಾವುದೇ ಲಿಂಕ್ ಇಲ್ಲ, ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೇನೆ ಇದಕ್ಕಿಂತ ಮುಂಚೆ ಒಂದು ನದಿ ಸ್ಟಡಿ ಮಾಡಿದ್ವಿ, ಅದಕ್ಕೆ ಒಂದು ಕೋಡ್ ಹೇಳಿದ್ದೆ ನಾನು, KLS ಅಂತ. ಸೊ ವಿಚ್ ರಿವರ್ ದಟ್ ಈಸ್? ಸರ್ಚ್. ಸರ್ಚ್. ಜೇಲಮ್ಮ, ಟೆಲ್ ಮಿ ಫಸ್ಟ್. ಕಿಶನ್ ಗಂಗಾ, ಲೀಡರ್, Sindh. Okay, these both are in. This is in. Okay, then ಈ ಸಟ್ಲಜ್ ರಿವರ್ ಟಿಬೇಟ್ ನಲ್ಲಿ ಹುಟ್ಟುತ್ತೆ. ಸೊ ಟಿಬೇಟ್ ನಿಂದ ಹಿಮಾಚಲ್ ಪ್ರದೇಶಕ್ಕೆ ಬರುತ್ತೆ, ಅಲ್ಲಿಂದ ಪಂಜಾಬ್, ಅಲ್ಲಿಂದ ಪಾಕಿಸ್ತಾನ. here it is ends. ಓಕೆ, ಅರ್ಥ ಆಯ್ತಾ ಇಷ್ಟು? ದೆನ್ ವೆನ್ ಇಟ್ ಕಮ್ಸ್ ಟು ಹಿಮಾಲಯ, ಹಿಮಾಲಯಗಳಲ್ಲಿ ನಮಗೆ ಒಂದು ಗ್ರೇಟರ್ ಹಿಮಾಲಯ ಅಂತ ಬರುತ್ತೆ. ಏನ್ ಗ್ರೇಟರ್ ಹಿಮಾಲಯ ಅಂತ ಅಂದ್ರೆ? ಗ್ರೇಟರ್ ಹಿಮಾಲಯ ಅಂಡ್ ಲೆಸ್ಸರ್ ಹಿಮಾಲಯ ಅಂಡ್ ಶಿವಾಲಿಕ್. ಲೆಸ್ಸರ್ ಹಿಮಾಲಯಕ್ಕೆ ಏನಂತೀವಿ ನಾವು ಕನ್ನಡದಲ್ಲಿ? ಏನಿದೆ? ಮಹಾ ಹಿಮಾಲಯ ಮತ್ತೆ ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್. ಎಸ್, ಮಹಾ ಹಿಮಾಲಯ, ಮಧ್ಯ, ನೆಕ್ಸ್ಟ್ ಶಿವಾಲಿಕ್. ಓಕೆ, ಸಿ ದಿಸ್ ಇಂಡಸ್ ರಿವರ್, ಸಟ್ಲಜ್ ರಿವರ್, ಗಂಗಾ ಅಂಡ್ ಕೋಸಿ. ಕೋಸಿ ರಿವರ್ ಇಸ್ ಇನ್ ಹೇರ್ ಬಿಹಾರ್. ಬರ್ಕೊಳ್ಳಿ ಅಲ್ಲೇ, ಹಾಗೆ ಕೋಡ್ ಇರ್ಲಿ. ಇವೇನ್ 4 ರಿವರ್ ಇದೆಯಲ್ಲ, ಸೊ ದೀಸ್ 4 ರಿವರ್ಸ್ ಫ್ಲೋ ಥ್ರೂ ಆಲ್ ದೀಸ್ 3 ರೇಂಜಸ್. ಗ್ರೇಟರ್ ಹಿಮಾಲಯದಲ್ಲೂ ಕೂಡ ಪಾಸ್ ಆಗಿ ಬರುತ್ತೆ, ಲೆಸ್ಸರ್ ಹಿಮಾಲಯದಲ್ಲಿ ಕೂಡ ಪಾಸ್ ಆಗಿ ಬರುತ್ತೆ, ಹಾಗೇನೆ ಶಿವಾಲಿಕದಲ್ಲೂ ಕೂಡ. ಹೈಟ್ ಮೇಲೆ ವಿಭಾಗ ಮಾಡಿದ್ದಾರೆ ಹಿಮಾಲಯಗಳನ್ನ. ವಿ ವಿಲ್ ಸ್ಟಡಿ ಇಟ್ ಇನ್ ಜಿಯೋಗ್ರಫಿ. ಮಹಾ ಹಿಮಾಲಯ ತುಂಬಾ ಹೈಟ್ ಇದೆ, ಮಧ್ಯ ಹಿಮಾಲಯ ಮೀಡಿಯಂ ರೇಂಜ್, ಶಿವಾಲಿಕ್ ಅದಕ್ಕಿಂತ ಕಡಿಮೆ ಇದೆ. ಸೊ ಈ ಆಲ್ 4 ರಿವರ್ಸ್ ವಿಲ್ ಪಾಸ್ ಥ್ರೂ ದೀಸ್ 3 ರೇಂಜಸ್. ಇದು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಕೆಲವೊಂದು ರಿವರ್ಸ್ ಇದೆ ಹಿಮಾಲಯದಲ್ಲಿ, ಲೈಕ್ ಝೆಲಂ, ಯಮುನಾ, ಚೆನಾಬ್ ಅಂಡ್ ರವಿ. ಸೊ ಈ 4 ರಿವರ್ಗಳು ಮೂವ್ ಥ್ರೂ ಓನ್ಲಿ ಲೆಸ್ಸರ್ ಹಿಮಾಲಯ ಅಂಡ್ ಶಿವಾಲಿಕ್. ಗ್ರೇಟರ್ ಹಿಮಾಲಯದಲ್ಲಿ ಪಾಸ್ ಆಗಲ್ಲ. ಆಯ್ತಾ? ಸೊ ಝೇಲಂ, ಯಮುನಾ, ಚೆನಾಬ್ ಅಂಡ್ ರವಿ ಇವು ಇಲ್ಲಿ ಪಾಸ್ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ರಾಪ್ತಿ ಅಂಡ್ ಬಿಯಾಸ್ ರಿವರ್. ರಾಪ್ತಿ ಅಂಡ್ ಬಿಯಾಸ್ ರಿವರ್ ಓನ್ಲಿ ಫ್ಲೋ ಥ್ರೂ ಶಿವಾಲಿಕ್. ದೇ ಆರ್ ವೆರಿ ಸ್ಮಾಲ್ ರಿವರ್ಸ್. ಅರ್ಥ ಆಯ್ತಾ? ಸೊ ಹಾಗಾದ್ರೆ ನನಗೆ ಹೇಳಿ, ಈ ಸಿಂಧೂ ನದಿ ಏನದು? ಕೆಳಗಡೆಯಿಂದ SBRCJI. ಸೊ ಇದರಲ್ಲಿ ಎಷ್ಟು ನದಿಗಳು ಏನದು 3ರ ಮುಖಾಂತರ ಪಾಸ್ ಆಗತ್ತೆ? ಹೇಳಿ ನನಗೆ. ಹೇಳಿ. ಜೇಲಂ, ನೆಕ್ಸ್ಟ್ ಹಾ, they will pass through
3 ranges, and here Ravi, Chenab, Sutlej will pass through 2 and Bias will pass through only 1 range. Correct alva? ಇಲ್ಲಿದೆ ನೋಡಿ, check here. Sorry, Jhelum ಅಲ್ಲ ಅದು Sutlej. So Indus and Sutlej, CJI, SBR. So ಈ Sutlej and Indus, they pass through 3, and ಈ Bias ಏನು ಬಿಯಾಸ್ ಕೊನೆಗೆ ಬಂತಲ್ಲ ಅದು, ಸೊ ಈ ಮೂರು ಕೂಡ ನಮಗೆ 2 ranges and ಬಿಯಾಸ್ is only 1 range. ನೆನ್ಪಿಟ್ಕೊಳ್ಳಿ ಈ ಕೋಡನ್ನ. ಯು ಕ್ಯಾನ್ ಡ್ರಾ ದಿಸ್, ಬರ್ಕೊಳ್ಳಿ ಇದನ್ನ, ಇಷ್ಟೇ ಕೋಡ್, ಈಸಿ ಇದೆ ಇದು. ಸೊ ಇಲ್ಲಿ 3 ಅಂದ್ರೆ ಗ್ರೇಟರ್ ಹಿಮಾಲಯ, ಲೆಸ್ಸರ್ ಹಿಮಾಲಯ ಅಂಡ್ ಶಿವಾಲಿಕ್. 2 ಅಂದ್ರೆ ಲೆಸ್ಸರ್ ಹಿಮಾಲಯ, ಶಿವಾಲಿಕ್. 1 ಅಂದ್ರೆ ಓನ್ಲಿ ಶಿವಾಲಿಕ್. ಅಂಡರ್ಸ್ಟುಡ್? ಗ್ರೇಟರ್ ಹಿಮಾಲಯ ಕಂಟಿನ್ಯೂಸ್ ಆಗಿದೆ ಹೀಗೆ, ಇಟ್ ಇಸ್ ಕಾಂಟಿನ್ಯೂಸ್. ಲೆಸ್ಸರ್ ಹಿಮಾಲಯ ಈ ರೀತಿ ಡಿವೈಡ್ ಇದೆ, ನಡುವೆ ಪಾಸ್ಗಳಿದೆ, ದಾರಿಗಳು. Okay, this is an important point. We will study in geography also. Okay, so this is our final diagram. Once again, here this is Indus River, here it is Manasarovar Lake, and here it is Sutlej River. Sutlej and Indus River meets at Mithankot ಅಥವಾ ಮಿಠಾನ್ಕೋಟ್. ಇವೆರಡು ಕೂಡ ಇಲ್ಲಿ ಸಂಧಿಸುತ್ತವೆ ಕನ್ನಡದಲ್ಲಿ, ಸಟ್ಲಜ್ ಮತ್ತು ಇಂಡಸ್ ರಿವರ್. ಓಕೆ, ಹಾಗೇನೆ ನೆಕ್ಸ್ಟ್ ಇಲ್ಲಿ ನಮಗೆ ಬಿಯಾಸ್ ಇಲ್ಲಿ ಬರುತ್ತೆ. ಸೊ ಚೆನಾಬ್, ಇಲ್ಲಿ ಝೇಲಮ್, ಇಲ್ಲಿ ರಾವಿ, ಇದು ಕೂಡ ಚೆನಾಬೆ. ಸೊ ನೋಡಿ, ಚೆನಾಬ್ ಪ್ಲಸ್ ಜೆನಾಬ್ ವಿಲ್ ಮೀಟ್ ಆಟ್ ತ್ರಿಮು ಅನ್ನುವಂತ ಪ್ರದೇಶದಲ್ಲಿ ಮೀಟ್ ಆಗುತ್ತೆ. ಈ ಸಿ ಪ್ಲಸ್ ಆರ್ ಅಂತ ಅಂದ್ರೆ ಚೆನಾಬ್ ಪ್ಲಸ್ ರಾವಿ ಮೀಟ್ಸ್ ಆಟ್ ಸರಾಯಿ ಸಿಂಧು, ಅಂಡ್ ಸಿ ಪ್ಲಸ್ ಎಸ್, ಚೆನಾಬ್ ಪ್ಲಸ್ ಸಟ್ಲಜ್ ಮೀಟ್ ಆಟ್ US ಮೀನ್ಸ್ ಉಚ್ಚ ಶರೀಫ್. ಓಕೆ, ಅಂಡ್ ಇವೆಲ್ಲ ಮೀಟ್ ಆಗಿ ಬರುತ್ತಲ್ಲ, ಸೊ ಝೇಲಂ, ಚೆನಾಬ್, ರಾವಿ, ಸಟ್ಲಜ್, ಬಿಯಾಸ್ ಇವೆಲ್ಲ ಸೇರಿ ಬಂದು ಇಲ್ಲಿ ಇವೆಲ್ಲ ಸೇರ್ಕೊಳ್ಳುತ್ತೆ. ಸೊ ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಪಂಜನಾದ್. ಏನಂತ ಕರೀತಾರೆ? ಪಂಜನಾದ್ ರಿವರ್ ಅಂತ ಕೂಡ ಕರೀತಾರೆ ಇದನ್ನ. ಸೊ ಇಟ್ ಈಸ್ ಪಂಜನಾದ್, ಇಟ್ ಈಸ್ ಇಂಡಸ್. ಅಂಡ್ ಹಿಯರ್ ಇಟ್ ಈಸ್ ಕಾಬೂಲ್ ಅನ್ನುವಂತ ಒಂದು ನದಿ ಕೂಡ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ಈ ಕಡೆ ಸಿಂಧು ನದಿಗೆ, ಇನ್ ಪಾಕಿಸ್ತಾನ್. ದೇರ್ ಇಸ್ ಅ ಟ್ರೀಟಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ನದಿಯ ಕುರಿತಾಗಿ ಒಂದು ಒಪ್ಪಂದ ಆಗಿತ್ತು ಸುಮಾರು 1960ರಲ್ಲಿ, ವೆನ್ ಜವಾಹರ್ಲಾಲ್ ನೆಹರು ವಾಸ್ ಅವರ್ ಪ್ರೈಮ್ ಮಿನಿಸ್ಟರ್. ಓಕೆ, ವೆಸ್ಟ್ ರಿವರ್ಸ್, CJI ಇವೇನಿದೆಯಲ್ಲ CJI, ಇವು ಕೆಲವೊಂದು ರೈಟ್ಸ್ ಮಾತ್ರ ನಮಗಿದೆ, ಕೆಲವೊಂದು ರೈಟ್ಸ್ ಮಾತ್ರ. ವಿ ಹ್ಯಾವ್ ವೆರಿ ಸ್ಮಾಲ್ ಆರ್ ಫ್ಯೂ ರೈಟ್ಸ್ ಓವರ್ ದಿಸ್, ಲೈಕ್ ಡೊಮೆಸ್ಟಿಕ್, ಕುಡಿಯೋ ನೀರಿಗೆ, ಕೆಲವೊಂದು ಕೃಷಿಗೆ, ಫಾರ್ ನಾನ್ ಕನ್ಸ್ಯೂಮ್ಟಿವ್ ವೈಲ್ಡ್ ಲೈಫ್ಗೆ ನಾವೇನ್ ಮಾಡಬಹುದು, ನೀರನ್ನ ಬಳಸ್ಕೊಳ್ಬಹುದು. ಬಟ್ ವಿ ಕಾಂಟ್ ಯೂಸ್ ದೀಸ್ ರಿವರ್ಸ್ ಫಾರ್ ಪವರ್. ಓಕೆ, ವಿದ್ಯುತ್ ಉತ್ಪಾದನೆಗೆಲ್ಲ ನಾವು ಇದನ್ನ ಬಳಸ್ಕೊಳ್ಳೋ ಅಧಿಕಾರ ನಮಗೆ ಇಲ್ಲ. ವಿ ಡೋಂಟ್ ಹ್ಯಾವ್ ರೈಟ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ಈಸ್ಟರ್ನ್ ರಿವರ್ಸ್, RBS ಆರ್ SBR, ವಿ ಕ್ಯಾನ್ ಯೂಸ್ ದಿಸ್. ಇಂಡಿಯಾ ಹ್ಯಾಸ್ ರೈಟ್ಸ್ ಓವರ್ ದೀಸ್ ರಿವರ್ಸ್. CJI ಗಿಂತ ಜಾಸ್ತಿ ನಮಗಿರುವಂತ ಪವರ್ ಈ ನದಿಗಳ ಮೇಲೆ ಇದೆ. ಓಕೆ, ಸೊ ನಾವು ಬನ್ನಿ, ಯಾರು ಬರ್ತೀರಿ? ಸಿಂಧು ನದಿಯ ಬಗ್ಗೆ ಸಂಪೂರ್ಣವಾಗಿ ಒಂದೊಂದು ಡಯಾಗ್ರಾಮ್ ಬರೀತಾ ಹೋಗ್ಬೋದು. ಶಿವರಾಜ್ ಬನ್ನಿ, ಜಸ್ಟ್ ಸಿಂಧು ನದಿ ಒಂದು 5-6 ನದಿ ಇದು, ಒಂದು ಲೈನ್ ಡ್ರಾ ಮಾಡಿ, ಸಿಂಧು ನದಿ ಡ್ರಾ ಮಾಡಿ. ಒಂದೇ ಲೈನ್, ಅದೊಂದೇ, ಕೆಳಗಿನ ಬೇರೆಯವರು ಬರೀತಾರೆ. ಬನ್ನಿ, ಬೇಗ ಬನ್ನಿ, ಟೈಮ್ ಆಗ್ತಾ ಇದೆ. ಶಿವರಾಜ್, ಸಿಂಧು ನದಿ ಒಂದೇ, ಒಂದು ಪರ್ವತ ತೆಗೆದು ಬಿಡೋದು ಅಷ್ಟೇ, ಮತ್ತೇನಿಲ್ಲ. ಸಿಂಧು ನದಿ ಒಂದೇ ಲೈನ್, ದೊಡ್ಡದಾಗಬೇಕು. ಇಲ್ಲಿಂದ ತಗೊಳ್ಳಿ. ವೇಟ್, ಅಲ್ಲಿ ಪೆನ್ ಸೆಲೆಕ್ಟ್ ಮಾಡಿ. ಅಲ್ಲಿ ಎಸ್ ಬನ್ನಿ. ಡ್ರಾ ಫ್ರಮ್ ಹಿಯರ್, ಇಲ್ಲಿಂದ ಹೋಗ್ಲಿ. ಅಲ್ಲೇನು ಬರೀತೀರಿ?
ಎಸ್ ಎಂ ಅಂತ ಅಷ್ಟೇ ಬರೀರಿ. ಹಾ, ವಿಚ್ ರಿವರ್ ದಿಸ್ ಈಸ್? ಯಾವ ನದಿ ಬರದ್ರಿ? ಈ ನದಿ ಯಾವ್ದು? ಈ ನದಿ ಯಾವ್ದು ಇಂಗ್ಲಿಷ್ ನಲ್ಲಿ? ಇಂಡಸ್. ಐ ಅಂತ ಬರೀರಿ. ಎಸ್, ಗೋ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಯಾವ್ದು ಬರೀತೀರಿ? ಬರೀರಿ ನೋಡೋಣ. ಓಕೆ, ಎಸ್ ಅಂತ ಬರೀರಿ ಅದಕ್ಕೆ. ಎಸ್, ಎಲ್ಲಿ ಎಲ್ಲಿ ಉಗಮ ಆಗುತ್ತದು? ಹೀಗೆ ಬರೀರಿ, ಪೆನ್ ಹೀಗೆ ಹಿಡೀರಿ. ಇಲ್ಲಿ ನೋಡಿ, ಪೆನ್ ಎಲ್ಲರೂ ಹೀಗೆ ಹಿಡಿಬೇಕು, ಅದನ್ನ ಹೀಗೆ ಹಿಡಿಬೇಡಿ. ಓಕೆ, ಹೀಗೆ ಹಿಡಿಬೇಕು, ಫ್ರೀ ಹ್ಯಾಂಡ್ ಸಿಗುತ್ತೆ ನಿಮ್ಗೆ. ಓಕೆ, ಎಂ ಐ. ಓಕೆ. ಎಸ್, ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ಲಿ. ಎಲ್ಲಿ ಉಗಮ ಆಗುತ್ತದು? ಎಲ್ಲಿ ಉಗಮ ಆಗುತ್ತೆ? ಹಾ ಹಾ, ಯಾವ ಲೇಕಲ್ಲಿ ಉಗಮ ಆಗುತ್ತೆ? ರಕಸ್ ಲೇಕ್. ಆರ್ ಅಂತ ಬರೀರಿ. ಆರ್. ಓಕೆ, ಗೋ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ರೆಡಿ ಇರಿ ಮಾದೇವಿ, ನೆಕ್ಸ್ಟ್ ಬನ್ನಿ. ಹಾ, ಯಾವ್ದು ಬರೀತೀರಿ? ಹಾ, ಬರೀರಿ. ಓಕೆ, ಬಿ. ಓಕೆ, ನೆಕ್ಸ್ಟ್ ಮಾದೇವಿ. ಯಾವ್ದು ಬರೀತೀರಿ? ಹಾ, ಓಕೆ. ಹಾ ಹಾ, ಒಂದೇ ಸಾಕು ನಿಮ್ಮದು, ಅಷ್ಟೇ ನಿಮ್ಮ ನದಿ ಮುಗೀತು. ಹಾ, ಗೋ ನೆಕ್ಸ್ಟ್. ಹಾ, ಅಶ್ವಿನಿ ಬನ್ನಿ. ಚೆನಾಬ್ ಕೆಳಗಡೆ ಇರೋ ನದಿ ಯಾವುದು? ಚೆನಾಬ್ನ ಕೆಳಗಡೆ ಬರೀರಿ. ಹಾ, ಓಕೆ. ಇದ್ಯಾವ್ದು ಮತ್ತೆ? ಈ ರಿವರ್ ಯಾವುದು? ಹಾ, ಈಗ ಹಾ ಬನ್ನಿ ನೆಕ್ಸ್ಟ್. ಇಲ್ಲಿ ಆರ್ ಇದೆಯಲ್ಲ, ನಾನು ಮತ್ತೆ ಯಾವ್ದು ಬರೀತು ಅಂತ ಇದ್ದೀನಿ ನಾನು. ಹಾ, ಬನ್ನಿ ಕಾವ್ಯ. ಸೊ ದಿಸ್ ಈಸ್ ರಾವಿ. ಬರೀರಿ, ಆರ್ ಅಂತ ಬರೀರಿ ಅದಕ್ಕೆ. ಹಾ, ಓಕೆ. ನೆಕ್ಸ್ಟ್ ಕೊಡಿ ಇಲ್ಲಿ. ಹಾ, ಮತ್ತೆ ಹಾ, ಶಿವಶರಣ್ ಬನ್ನಿ. ಈ ಪ್ಲೇಸ್ ಏನಂತ ಕರಿತೀವಿ? ಏನಂತ ಕರಿತೀವಿ? ಏನಂತ ಕರೆದ್ವಿ? ಅಥವಾ ಬೇರೆ ಏನ್ ನೆನಪಿದೆ ಬರೀರಿ ಇದ್ರಲ್ಲಿ ನೋಡೋಣ. ಹಾ, ವಾಟ್ ಈಸ್ ದಟ್? ಗಿಲ್ಗಿಟ್. ಓಕೆ, ಗೋ ನೆಕ್ಸ್ಟ್. ಇನ್ನು ಏನೇನು ಉಳಿದಿದೆ ಫಿಲ್ ಮಾಡಿ ಇದನ್ನ. ಯಾವುದು? ಶೋಕ್. ಓಕೆ, ಶೋಕ್ ಒಂದು ಬರುತ್ತಲ್ಲ, ನುಬ್ರ. ಹಾ, ನೆಕ್ಸ್ಟ್ ಬನ್ನಿ ಮತ್ತೆ. ಹಾ, ಬನ್ನಿ ವಿಶ್ವನಾಥ್. ಇದಕ್ಕೆ ಯಾರು ಹೇಳ್ತೀರಿ? ಪಂಜನಾದ. ಪಂಚಪುಣ್ಯ ಅಲ್ಲ. ಹಾ, ನೀವೇನ್ ಬರೀತೀರಿ? ಗಿಲ್ಗಿಟ್ ಅಲ್ಲ, ಇದೆ ಅಲ್ಲಿದೆ, ಗಿಲ್ಗಿಟ್ ಆಗಿದೆ. ಹಾ, ನೆಕ್ಸ್ಟ್ ಇನ್ನೊಂದಿದೆ ನೋಡಿ. ಏನ್ ಬರೀತೀರಿ? ಇನ್ನೊಂದಿತ್ತಲ್ಲ, ಯಾವುದು? ಇಂಡಸ್ ಆಗಿದೆ. ನೋಡಿ, ಹೋಗಿ ಬೇಗ ಹೋಗಿ, ಮ್ಯಾಪ್ ನೋಡ್ಕೊಳ್ಳಿ. ನೀವು ಬರ್ದಿರೋದು ಏನ್ ಬರ್ದಿದ್ದೀರಿ ನೋಡಿ. ಅದೇ ಅವ್ರು ಇನ್ನೂ ಒಂದು ಏನೋ ಬರಿತಾ ಇದಾರೆ. ಯಾವ್ದಿದೆ? ಓಕೆ, ಹೇಗಿದೆ? ಅಲ್ಲ, ಅದಕ್ಕೆ ಅಂಟ್ಕೊಂಡಿಲ್ಲ ಅದು. ಸುಜೆಟ್. ಓಕೆ, ಸ್ವಲ್ಪ ಈ ಕಡೆ ಇದೆ. ಓಕೆ, ಮ್ಯಾಪ್ ಅಲ್ಲಿ ಆಮೇಲೆ ಚೆಕ್ ಮಾಡ್ಕೊಳ್ಳಿ, ಇವ್ರ ನಡುವೆ ಇದೆಯಾ ಅಥವಾ ಈ ಕಡೆ ಇದೆಯಾ ಅದು ಚೆಕ್ ಮಾಡ್ಬೇಕು. ನೆಕ್ಸ್ಟ್. ಹಾ, ಇಲ್ಲಿ ಪ್ಲೇಸ್ಗಳು ಹೇಳಿ ನೋಡೋಣ. ಇದು ಇದು ಮಿಕ್ಸ್ ಆಯ್ತಲ್ಲ, ವಾಟ್ ಈಸ್ ದಿಸ್ ಪ್ಲೇಸ್? ಶ್ರೀನಾಥ್ ಹೇಳಿ ನೋಡೋಣ. ಇದು ಪ್ಲೇಸ್ ಹೆಸರು ಏನಂತೀವಿ ಇದಕ್ಕೆ? ಇಲ್ಲ ಇಲ್ಲ, ಇದು ಮಿಕ್ಸ್ ಆಗತ್ತಲ್ಲ ಇಲ್ಲಿ. ಸರಾಯಿ ಸಿಂಧು ಅಂತ ಕರಿತೀವಿ. ನೆಕ್ಸ್ಟ್ ಬರ್ಕೊಳ್ಳಿಲ್ಲ ನೀವೆಲ್ಲ? ಹಾ, ಓ, ಇದು ಉಚ್ಚ ಶರೀಫಾ? ಇದು ಉಚ್ಚ ಶರೀಫಾ? ಹಾ, ನೆಕ್ಸ್ಟ್. ಸರಾಯಿ ಸಿಂಧು ಎಲ್ಲಿ? ನೀವೇ ಹೇಳ್ಬೇಕು, ನನಗೆ ಗೊತ್ತಿಲ್ಲ ಈಗ. ಹಾ, ತ್ರಿಮು ಅಂತ ಒಂದೆಲ್ಲ ಬಂದಿತ್ತಲ್ಲ, ಎಲ್ಲಿ? ಜೇಲಂ ಮತ್ತು ಚೆನಾಬ್ ಕೊಡೋದು ತ್ರಿಮು. ಹಾ, ನೆಕ್ಸ್ಟ್. ಇಲ್ಲಿ ರಾವಿ ಮತ್ತು ಚೆನಾಬ್ ಕೊಡೋದು
ಸರಾಯ್ ಸಿಂಧು. ಬಿಯಾಸ್ ಮತ್ತೆ ಸಟ್ಲೇಜ್ ಕೊಡೋದು ಹರಿಕೆ. ಓಕೆ, ಡನ್. ನಾಳೆ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬನ್ನಿ ಎಲ್ರು. ನಾಳೆ ಕ್ಲಾಸ್ ನಲ್ಲಿ ನೋಡೋಣ ಯಾರ್ಯಾರು ಹೇಗೆ ಹೇಳ್ತೀರಿ. ಓಕೆ, ವಿ ವಿಲ್ ಎಂಡ್ ಟುಡೇಸ್ ಕ್ಲಾಸ್ ನಾವು. ಅರ್ಥ ಆಯ್ತಾ ಎಲ್ರಿಗೂ? ಅಂಡರ್ಸ್ಟುಡ್? ಪ್ರತಿಯೊಂದು ಪಾಯಿಂಟ್ ನೆನ್ಪಿಡ್ಬೇಕು, ಯಾವ್ದು ಮಿಸ್ ಆಗೋ ಆಗಿಲ್ಲ. ಚಾರ್ಟ್ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಂಡು ಬನ್ನಿ. ನಾಳೆ ನಾನು ನೋಡ್ತೀನಿ ಹೋಮ್ವರ್ಕ್ ಕೊಟ್ಟು. ಅದು ಹೋಮ್ವರ್ಕ್ ನಿಮ್ಗೆ ನಾಳೆ ತೋರಿಸ್ಬೇಕು ನಂಗೆ ಎಲ್ರು. ಯಾರು ತುಂಬಾ ಚೆನ್ನಾಗಿ ಬರ್ದಿರ್ತೀರಿ ನಿಮಗೆ ಬಹುಮಾನ 20 ರೂಪಾಯಿ.